ದಯವಿಟ್ಟು ಮೀಡಿಯಾ ಮುಂದೆ ಬಂದು ಕಂಪ್ನಿ ಹೆಸರನ್ನ ನಮ್ಮ ಹೆಸರನ್ನ ತಗೊಂಡು ಖರಾಬ್ ಮಾಡಬೇಡಿ. ಯಾಕಂದ್ರೆ ಒಂದು ಕಂಪ್ನಿ ಕಟ್ಟೋದಕ್ಕೆ ಸುಮಾರು ಕಷ್ಟಪಟ್ಟಿರ್ತೀವಿ. ಎನಿ ಕೈಂಡ್ ಆಫ್ ಲೀಗಲ್ ಎನ್ಕ್ವೈರಿಗೆ ನಾನು ರೆಡಿ ಇದ್ದೀನಿ. ನಾನು ಲಾಯರ್ಸ್ನ ಕನ್ಸಲ್ಟ್ ಮಾಡಿದೆ, ನಾನು ಎಲ್ಲರನ್ನೂ ಕೇಳಿದೆ, ಸರ್ ಹೆಂಗೆ ಬೇಕಾದ್ರೂ ನಾನು ತಿರುಗಿಸ್ಬೋದು. ಯಾಕಂದರೆ ಕೊಲೆ ಬೆದರಿಕೆಗಳಿದ್ದಾವೆ, ತುಂಬ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ, ಅದು ಎಲ್ಲ ಆಗಿದೆಯಾ? ಎಲ್ಲನೂ ಇದೆ. ಅದನ್ನ ನಾನು ಸರಿಯಾದ ರೀತಿ ಎಲ್ಲ ರೆಕಾರ್ಡ್ ಇದೆ. ಅದನ್ನ ಫೊರೆನ್ಸಿಕ್ ಕೂಡ ಕಲಿಸೋ ವ್ಯವಸ್ಥೆ ಆಗೋಗಿತ್ತು. ಡಿಸ್ಟ್ರಿಬ್ಯೂಷನ್ ನಿಮ್ಗೆ ಗೊತ್ತೇ ಇಲ್ವಂತೆ? ಆದಷ್ಟು ನಾವು ಹೊಸ ಫಿಲ್ಮ್ ಮೇಕರ್ಸ್ಗೆ ಬಾಡಿಗೆ ದುಡಿಯೋದು ಕಷ್ಟ ಇದೆ. ಹಾಗಾಗಿ ಸಿನಿಮಾ ಏನು ಪರ್ಫಾರ್ಮ್ ಮಾಡುತ್ತೆ ಅದ್ರ ಮೇಲೆ ಒಂದು ಪರ್ಸೆಂಟೇಜ್ ಕೇಳೋಣ ಅನ್ನೋ ಒಂದು ಒಡಂಬಡಿಕೆಯಿಂದ ಹಾಕಿರ್ತೀವಿ ಸರ್. ಬಟ್ ಆದರೆ ಇಲ್ಲಿ ನಮಗೆ ಸಿಂಗಲ್ ಥಿಯೇಟ್ರು ನಮ್ಗೆ ಎಲ್ಲಿ ವರ್ಕ್ ಆಗಬೇಕು ಅಲ್ಲಿ ವರ್ಕ್ ಆಗಲಿಲ್ಲ ಸಿನಿಮಾ. ಇನ್ನು ಮಲ್ಟಿಪ್ಲೆಕ್ಸ್ ಬಂತಂದರೆ ಸರ್ ಫಸ್ಟ್ ಡೇನೇ ಹತ್ತತ್ರ ನಿಮಗೆ 70% ಥಿಯೇಟರ್ಸ್ ಝೀರೋ ಆಗುತ್ತೆ. ಸೆಕೆಂಡ್ ಡೇನು ಕೂಡ ಸೇಮ್ ಆಗುತ್ತೆ ಸರ್. 70% ಝೀರೋ ಅಂದರೆ ಕ್ಯಾನ್ಸಲ್ ಆಗಿದೆ ಶೋ? ಕ್ಯಾನ್ಸಲ್, ಜನ ಹೋಗದೆ ಕ್ಯಾನ್ಸಲ್. ಅಂದರೆ ಮಿನಿಮಮ್ 5 ಜನ ಇರಬೇಕು ಸರ್, 5, 10. ಅವರು ಸರ್ ಒಂದು ಮಲ್ಟಿಪ್ಲೆಕ್ಸ್ನ ನಡೆಸಬೇಕು ಅಂತಂದರೆ ಅಲ್ಲೂ ಒಂದು ಅಮೌಂಟು ಅವರಿಗೆ ಮಿನಿಮಮ್ ಖರ್ಚಾಗುತ್ತೆ. ಒಂದು ಸತಿ ಇವ್ರಿಗೆ ಒಂದು ಆಡಿಟೋರಿಯಂನಲ್ಲಿ ಒಂದು ಶೋನ ಹಾಕಿದ್ರು ಅಂತಂದರೆ ಮಿನಿಮಮ್ 5,500 - 7,500 ಅವರಿಗೆ ಖರ್ಚಿರ್ತವೆ ಸರ್. ಬೆಂಗಳೂರು ಅಥವಾ ಶಿವಮೊಗ್ಗ ಈ ಥರ ಹೊರಗಡೆ ಮತ್ತು ಒಳಗಡೆ ಸೇರಿ ನಾನು ಆವ್ರೇಜು. ನಮಗೆ ಅಷ್ಟು ಬರಲಿಲ್ಲ ಅಂತಂದಾಗ ಅವ್ರು ಡೆಫಿನೆಟ್ಲಿ ಅವರು ಶೋನ ರನ್ ಮಾಡೋದಿಲ್ಲ ಸರ್. ಇಲ್ಲಿ ಏನಾಗುತ್ತೆ, ಅಟ್ಲೀಸ್ಟ್ ಅವ್ರಿಗೆ ಹಿಂದಿನ ದಿನಾದ್ರೂ ಒಂದು 10-15 ಟಿಕೆಟ್ಸ್ ಹೋಗಿರ್ಬೇಕು. ಹೌದು, ಅವಾಗ ನೋಡಿ ಅವರು ಇಲ್ಲಿ ಹೋಗುತ್ತೆ, ನಮ್ಗೆ ಅಟ್ಲೀಸ್ಟ್ ವರ್ಕೌಟ್ ಆಗುತ್ತೆ ಅಂತ ಇದು ಮಾಡ್ತಾರೆ ಸರ್. ಇಲ್ಲಿ ಏನಾಗುತ್ತೆ, ಈಗ ಹೊಸಬ್ರು ಸಿನಿಮಾ ಅಂತ ಬಂದಾಗ ಮಲ್ಟಿಪ್ಲೆಕ್ಸ್ ಅವ್ರು ಯಾವತ್ತೂ ಲಾಭ ಮಾಡೋಕ್ಕಾಗೋದಿಲ್ಲ. ಎಲ್ಲಿ ತನಕ ಅದು ಥಿಯೇಟ್ರಿಕಲಿ ಪರ್ಫಾರ್ಮ್ ಮಾಡೋದು ಅಲ್ಲಿ ತನಕ ಅವರಿಗೆ ಲಾಭ ಇರೋದೇ ದೊಡ್ಡ ದೊಡ್ಡ ಸ್ಟಾರ್ಗಳು ಸಿನಿಮಾ ಹಾಕಬೇಕು, 100-150 ಕೋಟಿ ಕಲೆಕ್ಷನ್ ಆಗಬೇಕು, ಅದ್ರಲ್ಲಿ 50% ಫಸ್ಟ್ ವೀಕಲ್ಲಿ ತಗೋಬೇಕು. ಇನ್ನು ಲೋಕಲ್ ಲ್ಯಾಂಗ್ವೇಜಸ್ಗೆ ಅಥವಾ ಹೊಸಬ್ರು ಸಿನಿಮಾಗಳಿಗೆ ಒಂದು ಸಪೋರ್ಟ್ ಮಾಡೋಣ ಅನ್ನೋ ದೃಷ್ಟಿಯಿಂದ ಸರ್ ಇದು ನೋಡಿ 18 ಸ್ಕ್ರೀನ್ಸ್ ಕೊಟ್ಟಿದ್ದಾರೆ ಸರ್ ಈ ಸಿನಿಮಾಗೆ. ಎಲ್ಲೆಲ್ಲಿ ನೋಡಿ ಸರ್, ನೋಡಿ ಮೆಜೆಸ್ಟಿಕ್ AMB ಕಪಾಲಿಯಿಂದ ಹಿಡಿದು RR ನಗರ್ ಗೋಪಾಲನ್, ರಾಜಾಜಿನಗರ್ ಸಿನಿಪೋಲಿಸು, ಬನ್ನೇರ್ಘಟ್ಟ ಸಿನಿಪೋಲಿಸ್ SJR, ಬಿನ್ನಿಪೇಟೆ ಸಿನಿಪೋಲಿಸು, ಮತ್ತು JP ನಗರ್ ಐನಾಕ್ಸ್, ಯಲಹಂಕ ಗರುಡ, ವಿಜಯನಗರ್ GT ಮಾಲ್, ಸುಂಕದಕಟ್ಟೆ ಮಿರಾಜ್, ಮತ್ತು ರಾಜಾಜಿನಗರ್ ವೈಷ್ಣವಿ ಸಫೈರ್ ಮಾಲ್. ಇಲ್ಲೆಲ್ಲ ನಿಮಗೆ ಒಳ್ಳೆ ಟೈಮಿಂಗ್ಸೇ ಕೊಟ್ಟಿದ್ದಾರೆ ಸರ್. ನೋಡಿ 7 ಗಂಟೆ ಟೈಮ್ ಇದೆ, 4 ಗಂಟೆ ಟೈಮ್ ಇದೆ, 4:15 ಕೊಟ್ಟಿದ್ದಾರೆ, ಆಯಿತಾ, 12 ಗಂಟೆ ಕೊಟ್ಟಿದ್ದಾರೆ. ಈಗ ಮಾರ್ನಿಂಗ್ ಶೋ ಈಗ ನೋಡಿ AMB ಕಪಾಲಿ ನಮಗೆ ಮೆಜೆಸ್ಟಿಕ್ ಅಂತ ಬಂದರೆ ಈಗ ಮೊದಲೆಲ್ಲ ಸಿಂಗಲ್ ಲೇಟೆಸ್ಟ್ ಅದು. ಮತ್ತು ಇವಾಗ ನಮಗೆ ಸಿಂಗಲ್ ಥಿಯೇಟ್ರಿಗೆ ಹೋಗ್ತಾ ಇದ್ವಿ. ಮೊದಲೆಲ್ಲ ಸಿಂಗಲ್ ಥಿಯೇಟ್ರ್ ಬಾಡಿಗೆಗಳು ಜಾಸ್ತಿ ಇದಾವೆ ಸರ್, ಮತ್ತು ಕೆಪಾಸಿಟಿ ಜಾಸ್ತಿ ಇರುತ್ತೆ. ಮಿನಿಮಮ್ ಅಂದರೆ 700-1000 ಇರುತ್ತೆ ಕೆಪಾಸಿಟಿ. ಈ ಹೊಸಬ್ರು ಸಿನಿಮಾಗೆ ಎಷ್ಟು ಬರ್ತಾರೆ ಏನು ಅಂತ ಗೊತ್ತಿರಲ್ಲ. ಸೊ ಹಂಗಾಗಿ ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ ಮಾಡ್ಕೋಬೋದು ಅನ್ನೋ ಒಂದು ಲೆಕ್ಕಾಚಾರದಲ್ಲೇ ಸೊ ಮಾರ್ನಿಂಗ್ ಅಲ್ಲೇ ತೊಗೊಳ್ತೀವಿ ನಾವು. ಆದಷ್ಟು 11 ಗಂಟೆ, 10:30, 12 ಗಂಟೆ ಶೋನ ಅಲ್ಲಿ ತೊಗೊಂಡು ಮೊದಲನೇ ದಿನ ಶೋ ಮಾಡಿ ಮೀಡಿಯಾದವ್ರಿಗೆ ತೋರಿಸಿ ಮುಂದುವರಿಯುವಂಥದ್ದು. ಸೊ ಇದು ಪರಿಪಾಠ ಇವಾಗ ನಡೀತಾ ಇರೋದು. ಅದು ಬಿಟ್ಟರೆ ಇನ್ಯಾವುದು ನಮಗೆ ಈಗ ಅವ್ರು ನೋಡಿ ಎಷ್ಟು ಸುಳ್ಳು ಹೇಳಿದ್ದಾರೆ ಅಂದರೆ ಅರ್ಲಿ ಮಾರ್ನಿಂಗ್ ಶೋ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. 7:30 ಸರ್ ಇಲ್ಲ, ಅದು ಚಾನ್ಸೇ ಇಲ್ಲ ಸರ್. ಅರ್ಲಿ ಮಾರ್ನಿಂಗ್ ಫಸ್ಟ್ ಆಫ್ ಆಲ್ ಮಾಲ್ಸ್ ಓಪನ್ ಇರೋದಿಲ್ಲ. ಮತ್ತು ನಮ್ಮ ಸಿನಿಮಾಗೆ ಯಾವುದು ಅರ್ಲಿ ಮಾರ್ನಿಂಗ್ ಶೋಸ್ ಇಲ್ಲ, ಎಲ್ಲ 11 ಗಂಟೆ ಮೇಲೆ ಸಿಕ್ಕಿರೋದು. ಅದು 2 ಶೋ 11 ಗಂಟೆ ಮೇಲೆ ಸಿಕ್ಕಿರೋದು. ಯಾವುದೋ AMB ಕಪಾಲಿ ಅದು ನಾವೇ ಹಾಕ್ಸ್ಕೊಂಡಿದ್ವಿ, ಕೇಳ್ಬಿಟ್ಟು ಅವ್ರ ಜೊತೆಗೆ ಮಾತಾಡಿ ಹಾಕ್ಸ್ಕೊಂಡಿರೋದು ಸರ್. ಅವ್ರು ಹೇಳಿದ್ಕೆ ಹಾಕ್ಸಿದ್ದು. ಅದು ಬಿಟ್ಟರೆ ನಿಮಗೆ 11:15 JP ನಗರ್ ಸೆಂಟ್ರಲ್ದೊಂದು ಕೊಟ್ಟಿದ್ದಾರೆ. ಅದು ಬಿಟ್ಟರೆ GT ಮಾಲ್ ಅದು ಕೊನೆ ಮೂಮೆಂಟಲ್ಲಿ ಅವ್ರಿಗೆ ತುಂಬ ಸಿನಿಮಾಸ್ಗಳು ಇರೋ ಕಾರಣ ಒಂದು ಶೋ ಕೊಟ್ಟಿರ್ತೀವಿ ಅಂತ ಹೇಳಿ ಆಮೇಲೆ ಅದನ್ನು ಕೂಡ 7 ಗಂಟೆಗೆ ಶಿಫ್ಟ್ ಮಾಡಿಕೊಂಡ್ರು. ನಾವೆಲ್ಲ ಯಾವಾಗ ಇದು ಗಲಾಟೆ ಆಯಿತು ಇದೆಲ್ಲ ಆದಮೇಲೆ. ಸೊ ಅದು ಹೋಗಲಿಲ್ಲ ಸರ್, ಆ್ಯಕ್ಚುಲಿ ಅದು ಹೋಗಿಲ್ಲ ನಮಗೆ. ಇಷ್ಟೆಲ್ಲ ಇದೆ. ಮತ್ತು ನಿಮಗೆ ತುಮಕೂರು ಈವ್ನಿಂಗ್ 7 ಗಂಟೆಗೆ ಕೊಟ್ಟಿದ್ರು, ಮೈಸೂರಲ್ಲಿ ಈವ್ನಿಂಗ್ 7 ಗಂಟೆಗೆ ಕೊಟ್ಟಿದ್ರು. ಆಮೇಲೆ ನಿಮಗೆ ನೋಡಿ ಈಗ ಕುಂದಾಪುರ ಅಲ್ಲೆಲ್ಲ ನಿಮ್ಗೆ 4 ಗಂಟೆ ಶೋಸ್ ಇದೆ. ಮೈಸೂರಲ್ಲಿ ವಿಜನ್ ಸಿನಿಮಾಸ್ ಅಂತ ಅಲ್ಲಿ 4:45 ನೋಡಿ, ಅಲ್ಲೆಲ್ಲ ಝೀರೋ ಆಗಿದೆ ಸರ್. ನಿಮಗೆ ಜನ ಬಂದಿಲ್ಲ, ಸೆಕೆಂಡ್ ಡೇನೂ ಬಂದಿಲ್ಲ, ಥರ್ಡ್ ಡೇನೂ ಬಂದಿಲ್ಲ, ಥರ್ಡ್ ಡೇ ಕಿತ್ತಾಕಿದ್ರು ಸರ್. ಯಾವಾಗ ಇವ್ರು ಥರ್ಡ್ ಡೇ ಹಿಂಗೆ ಥಿಯೇಟ್ರುಗಳು ತೆಗಿತಾ ಹೋದರು, ನನಗೆ ಗೊತ್ತಿಲ್ಲ. ಅವ್ರು ಥಿಯೇಟ್ರಿಗೆ ಹೋಗ್ಬಿಟ್ಟು ಒಂದು ಕಣ್ಣೀರು ಹಾಕೊಂಡು ವೀಡಿಯೋ ಮಾಡ್ತಾರೆ. ಅದಾದಮೇಲೆ ಇದು ಸ್ಟಾರ್ಟ್ ಆಗುತ್ತೆ ಸರ್, ಈ ವಿವಾದಗಳು ಅಥವಾ ಈ ಒಂದು ಸುದ್ದಿಗಳು ಏನಿರುತ್ತೆ ಇಷ್ಟೆಲ್ಲ ಆಗುತ್ತೆ. ಮತ್ತು ಈಗ ನಾವು ಸಿಂಗಲ್ ಥಿಯೇಟ್ರು ಈಗ ಅವರು ಎಲ್ಲಿ ಹೇಳಿದೆವೋ ಆಲ್ಮೋಸ್ಟ್ ಎಲ್ಲ ಕೊಡಿಸಿದ್ದೀವಿ. ಕೆಲವೊಂದು ಥಿಯೇಟ್ರು ಅವ್ರಿಗೆ ಬೇಕೇ ಬೇಕು, ಜಾಸ್ತಿ ಜನ ಬಂದರು ಅಂತ ಬರ್ತಾರೆ ಅಂತ ಹೇಳಿದ್ಕೆ ನೀವು ರೆಂಟ್ ಮಾಡಿ ಪರ್ಸೆಂಟೇಜ್ ಮೇಲೆ ಹೋದರೆ ಮತ್ತೆ ಅವರಿಗೆ ಜಾಸ್ತಿ ಶೇರ್ ಕೊಡಬೇಕಾಗುತ್ತೆ. ಸೊ ರೆಂಟ್ ಆದರೆ ನಿಮಗೆ ಈಗ ಲಕ್ಷಾಂತರ ರೂಪಾಯಿ ಕಲೆಕ್ಷನ್ ಆದಾಗ ರೆಂಟ್ ಎಷ್ಟಿರುತ್ತೆ, ಒಂದು 70,000 ಇರುತ್ತೆ, ಇಲ್ಲ 35,000 ಇರುತ್ತೆ. ಸೊ ನಿಮಗೆ ಲಾಭ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಮಂಡ್ಯ ಮತ್ತು ನಾವು ಅವ್ರದ್ದು ಸ್ವಂತ ಊರು ಮಳವಳ್ಳಿಯಲ್ಲಿ ನಾವು ರೆಂಟ್ ಮಾಡಿದ್ವಿ.
ಅದು ಬಿಟ್ಟರೆ ಎಲ್ಲೂ ರೆಂಟ್ ಕೊಡಿಸಿಲ್ಲ. ಬಟ್ ಎಲ್ಲೆಲ್ಲಿ ರೆಂಟ್ ಕೊಡಿಸಿಲ್ವೋ ಅಲ್ಲೆಲ್ಲ ಕಡೆ ಝೀರೋ ಆಗಿದೆ ಸರ್. ಈಗ ಅವರೆಲ್ಲ ನಮ್ಮನ್ನು ಕೇಳ್ತಾರೆ, ಯಾಕಂದರೆ ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗಿ ಈಗ ನಾವು ಅವ್ರಿಗೆ ಹೇಳಿರ್ತೀವಿ ಸಿನಿಮಾ ಚೆನ್ನಾಗಿದೆ, ನೀವು ಸಿನಿಮಾ ಹಾಕೊಳ್ಳಿ, ನಿಮಗೆ ಕಲೆಕ್ಷನ್ ಬಂದೇ ಬರುತ್ತೆ. ಇವತ್ತು ಹೆಂಗಿದೆ ಅಂದರೆ ಸರ್, ಈಗ ನಮಗೆ ಎಂಟರ್ ಕರ್ನಾಟಕ ಈಗ ಇರೋ ಕೆಲವು ಥಿಯೇಟ್ರ್ಗಳಲ್ಲಿ ಹತ್ತತ್ರ ನಿಮಗೆ 50% ಥಿಯೇಟ್ರ್ಗಳು ಮುಚ್ಚೋ ಆಲೋಚನೆ ಮಾಡ್ತಿದ್ದಾರೆ. ಆಲ್ರೆಡಿ ಒಂದು 50% ಮುಚ್ಚೋಗಿದೆ. ಈಗ ಉಳಿದಿರೋ ಇದರಲ್ಲಿ ಏನಕ್ಕೆ ಅಂತಂದರೆ ನಮಗೆ ಕಲೆಕ್ಷನ್ಗಳು ಆಗ್ತಾ ಇಲ್ಲ. ಈಗ ನಾವು ಅಲ್ಲಿ ಹಾಕಿದ್ಮೇಲೆ ಅಟ್ಲೀಸ್ಟ್ ನಾವು ಅಲ್ಲಿ ಒಂದು ಗ್ರೌಂಡ್ ವರ್ಕ್ ಮಾಡಿ ಒಂದಷ್ಟು ಜನನ ಅಲ್ಲಿ ಹುರಿದುಂಬಿಸಿ ನಮ್ಮ ಸಿನಿಮಾಗೆ ಬರೋ ಥರ ಮಾಡಬೇಕು. ಯಾವಾಗ ಅದಾಗಲ್ಲ ಸಿನಿಮಾ ಹೋಗಲ್ಲ ಸರ್. ಇಲ್ಲಿ ನಮಗೇನಾಯಿತು, ನಮಗೆ ಸಿನಿಮಾ ರಿಲೀಸ್ ಆದಮೇಲೆ ಸ್ವಲ್ಪ ನೆಗೆಟಿವ್ ಆಗ್ತಾ ಬಂತು ಎಲ್ಲ ಕಡೆ. ಸಿನಿಮಾ ನಮಗೆ ಈಗ 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 ನಮಗೆ ನೋಡಿ, ಯಾವ ಸಿನಿಮಾ ಮೇಕರು ನನ್ನ ಸಿನಿಮಾ ಕೆಟ್ಟದಾಗಿದೆ ಅಂತ ಹೇಳಲ್ಲ ಸರ್. ಈಗ ನಾನು ಡಿಸ್ಟ್ರಿಬ್ಯೂಟರ್ ನಾನು ಹೇಳೋಕ್ಕಾಗಲ್ಲ. ಇಲ್ಲಿವರೆಗೆ ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡಿದಿರಿ ಸರ್? ನಂದು ಆಲ್ಮೋಸ್ಟ್ ಒಂದು 70 ಸಿನಿಮಾ ಎಕ್ಸ್ಪೀರಿಯನ್ಸ್ ಇದೆ ಸರ್. ಮೋರ್ ದೆನ್ 70 ಸಿನಿಮಾಸ್ ಆಯಿತು. ಯಾಕಂದರೆ ಬೇರೆ ಬೇರೆ ಕಂಪ್ನಿಗಳಲ್ಲಿ ನಾನು ಸ್ಟ್ರಾಟಜಿಸ್ಟಾಗಿ ವರ್ಕ್ ಮಾಡಿ ನಾನು ಈಗ ಒಂದು 7 ಮಂತ್ಸಿಂದ ನಾನು ಬಾಗೂರ್ ಟಾಕೀಸ್ ಮಾಡಿರೋದು. 7 ಮಂತ್ಸಲ್ಲಿ ಹತ್ತತ್ರ ನಾವು ಒಂದು 22 ಫಿಲ್ಮ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಆಲ್ರೆಡಿ. ಅಂದರೆ ನೀವು ಹ್ಯಾಪ್ನಿಂಗ್ ಇರೋದ್ರಿಂದನೇ ನಾವು ಅಷ್ಟು ಮಾಡಿರೋದು. ಇಲ್ಲಾಂತಂದ್ರೆ ಯಾರೂ ಬರಲ್ಲ ಸರ್. ನೀವು ಡಿಸ್ಟ್ರಿಬ್ಯೂಟ್ ಮಾಡಿದ್ರಲ್ಲಿ ಯಾವುದು ಚೆನ್ನಾಗಿಲ್ಲ ಹೋಯ್ತು? ಅಂದರೆ ನಮಗೆ ಥಿಯೇಟ್ರಿಕಲಿ ತೀರಾ ದೊಡ್ಡ ಹಿಟ್ ಅಂತ ಯಾವುದು ಸಿಕ್ಕಿಲ್ಲ ಸದ್ಯಕ್ಕೆ. ಬಟ್ ನಿಮಗೆ ತಿಮ್ಮನ ಮೊಟ್ಟೆಗಳು, ಸೀಸ್ ಕಡ್ಡಿ, ಆಮೇಲೆ ವಿಕಲ್ಪ, ಸುಮಾರು ಸಿನಿಮಾಗಳನ್ನ ನಾವು OTTಯಲ್ಲಿ ಹಾಕಿ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನಮಗೆ. ಥಿಯೇಟ್ರಿಕಲಿ ಸದ್ಯಕ್ಕೆ ಯಾವುದೂ ಅಷ್ಟು ದೊಡ್ಡದಾಗಿ ಹೋಗಿಲ್ಲ ಸರ್. ಯಾಕಂದರೆ ನಾವು ಟ್ರೈ ಮಾಡ್ತಿರೋ ಸೆಗ್ಮೆಂಟೇ ಹೊಸ ಫಿಲ್ಮ್ ಮೇಕರ್ಸ್ಗೆ ಆದಷ್ಟು ಫಿಲ್ಮ್ ಬಿಸ್ನೆಸ್ ಮಾಡ್ಸೋಣ ಅಂತ. ಯಾಕಂದ್ರೆ ಥಿಯೇಟ್ರಿಕಲ್ಲಿ ನಿಲ್ಲಿಸಬೇಕು ಅಂತಂದರೆ ನಾವು ಎಂಟೈರ್ ಕರ್ನಾಟಕದಲ್ಲಿ ತುಂಬ ಹೋರಾಡಬೇಕು ಸರ್. ತುಂಬ ದೊಡ್ಡದು ನಮ್ಮ ಕರ್ನಾಟಕ. ಅಟ್ಲೀಸ್ಟ್ ಒಂದೂವರೆ ಕೋಟಿ ಬರೀ ನೀವು ಪ್ರಮೋಷನ್ಸಿಗೆ ಖರ್ಚು ಮಾಡಬೇಕು. ಹಾಗಿದ್ರೂ ಕೂಡ ನಿಮ್ಗೆ ಸಿನಿಮಾ ಏನಾದರೂ ಟಾಕ್ ಬರಲಿಲ್ಲ ಅಂತಂದರೆ ಕಷ್ಟ ಇದೆ ನಿಂತ್ಕೊಳ್ಳೋದು. ಸೊ ಇವ್ರಿಗೂ ಅದೇ ಸ್ಟ್ರಾಟಜಿನೇ ಕೊಟ್ಟು ನಾವು ಹೇಳಿದ್ವಿ. ನಮಗೆ ಅಲ್ಲಿ ನಮಗೆ ಆಗಿದ್ದು ಯಾವಾಗ ನಮಗೆ ಅಂದ್ಕೊಂಡಿದ್ದು ರಿಪೋರ್ಟ್ ಬರಲಿಲ್ವೋ, ಸೊ ಅಲ್ಲಿ ಜನಗಳು ಬರಲಿಲ್ಲ ಸರ್ ಸಿನಿಮಾಗೆ. ಆ ಹತಾಶೆನ ಎಲ್ಲಿ ನಂದು ಈಗ ಸಾಲಗಳಿದ್ದಾವೆ ಹೆಂಗೆ ತೀರಿಸೋದು ಏನೋ ಆ ಹತಾಶೆನ ಅವರು ನನ್ನ ಹೆಸರು ಇಳ್ಕೊಂಡು ಅವ್ರು ನನ್ನ ಮೇಲೆ ಹಾಕೋಂಥ ಇದು ಮಾಡಿದ್ದಾರೆ. ಅದು ತಪ್ಪು ಅಂತ ನಾನು ಹೇಳ್ತೀನಿ. ಮತ್ತು ಇಲ್ಲಿ ಹೊಸ ಫಿಲ್ಮ್ ಮೇಕರ್ಸ್ಗೆ ಪ್ರಾಬ್ಲಮ್ ಏನು ಗೊತ್ತಾ ಸರ್, ಈಗ ನಾವು ಯೂಸ್ ಮಾಡ್ತಿರೋದು ಸ್ಮಾರ್ಟ್ ಫೋನ್ಸು. ಈಗ ನಿಮ್ಮ ಸಿನಿಮಾದ ನೀವು ಕಂಟೆಂಟ್ ನೋಡ್ತೀರಾ ಅಂದರೆ ನಿಮ್ಮ ಸಿನಿಮಾದ ಏನೇನು ಮಾಡಿರ್ತೀರೋ ಅದೇ ಕಾಣಿಸುತ್ತೆ ನಿಮಗೆ. ಮತ್ತು ಈಗ ಹೆಂಗೆ ಅಂತಂದರೆ ಈಗ ನಮ್ಮ ಸುತ್ತಲಿರೋರ್ಗೂ ಅದೇ ಹೋಗುತ್ತೆ. ಈಗ ನಮ್ಮ ಸುತ್ತ ಒಂದು ಭ್ರಮೆ ಸ್ಟಾರ್ಟ್ ಆಗುತ್ತೆ, ನಮ್ಮ ಸಿನಿಮಾ ಪ್ರಮೋಷನ್ಸ್ ಚೆನ್ನಾಗಿ ಆಗ್ತಾ ಇದೆ, ನಮ್ಮ ಸಿನಿಮಾ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಈಗ ನಮ್ಮವರೆಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ ಸರ್. ಎಷ್ಟೇ ಅವರಿಗೆ ಇಷ್ಟ ಆಗಲಿಲ್ಲ ಅಂತಂದ್ರೂ ನಿಮ್ಮ ಸಿನಿಮಾ ಸೂಪರ್ ಅಂತಲೇ ಹೇಳೋದು ಎಲ್ಲರೂ. ಈಗ ಅದನ್ನು ನೆಚ್ಕೊಂಡು ಈಗ ನಾನು ಥಿಯೇಟ್ರ್ ಅವ್ರಿಗೆ ಹೇಳೋಕ್ಕಾಗಲ್ಲ. ಮಲ್ಟಿಪ್ಲೆಕ್ಸ್ಗೆ ಅವ್ರು ಮಾತಾಡೋದು ನಂಬರ್ಸ್ ಏನು ಬರುತ್ತೆ ನಿಮಗೆ. ಈಗ ನೋಡಿ, ಈಗ ಸಿನಿಮಾ ಈಗ ವಿಮರ್ಶೆ ಅಂತ ಹೇಳ್ತಾರೆ. ಸಿನಿಮಾ ವಿಮರ್ಶೆ ಮೊದಲೆಲ್ಲ ಚೆನ್ನಾಗೇ ಆಗ್ತಾ ಇತ್ತು. ಬಟ್ ಇವಾಗ ಹೆಂಗೆ ಅಂದರೆ ಕನ್ನಡ ಸಿನಿಮಾಗಳು ಓಡ್ತಾ ಇಲ್ಲ, ಆದಷ್ಟು ಸಪೋರ್ಟ್ ಮಾಡೋಣ ಅಂತ ಎಲ್ಲ ನ್ಯೂಟ್ರಲಾಗೇ ಬರೀತಾ ಇದ್ದಾರೆ. ಸಪೋರ್ಟ್ ಮಾಡೋ ದೃಷ್ಟಿಯಿಂದ 1-2 ಪೇಪರ್ ನಮಗೆ ಬಿಸ್ನೆಸ್ ದೃಷ್ಟಿಯಿಂದ ಅವರು ವಸ್ತುನಿಷ್ಠವಾಗಿ ಬರೀತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಟೈಮ್ಸ್ ಆಫ್ ಇಂಡಿಯಾ ಈ ಸಿನಿಮಾಗೆ ಬರೀ 2 ಕೊಡ್ತಾರೆ ಸರ್. ಟೈಮ್ಸ್ ಆಫ್ ಇಂಡಿಯಾ ಬರೀ 2 ಬಂದಿದೆ. ಈಗ ನಾನು ಅದನ್ನು ತೊಗೊಂಡೋಗ್ಬಿಟ್ಟು ನಾನು ಯಾರಿಗೆ ಹೇಳಿ ಅದು ಕನ್ಸಿಡರ್ ಮಾಡೋದೇ ಟೈಮ್ಸ್ ಆಫ್ ಇಂಡಿಯಾ ರಿವ್ಯೂನ. ಈಗ ನಾನು ಅದನ್ನು ಹೆಂಗೆ ಅದು ಸುಳ್ಳು ಅಂತ ಹೇಳೋಕ್ಕಾಗುತ್ತೆ ಹೇಳಿ. ಈಗ ಅದು ಬಂದಮೇಲೆ ನಾನು ಇವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಇಲ್ಲ ಜಿ ನಮ್ಮದು ಎಕೋ ರಿಪೋರ್ಟ್ ಅಂದ್ಕೊಂಡಿದ್ದು ರಿಪೋರ್ಟ್ ಬಂದಿಲ್ಲ, ಸೊ ಹಾಗಾಗಿ ನಮ್ಮದು ಥಿಯೇಟರ್ ತೆಗಿತಾ ಇದ್ದಾರೆ. ಅವರು ಆ ಸ್ಕ್ರೀನ್ಸ್ ಆ್ಯಡ್ ಮಾಡಿಸಿ ಈ ಸ್ಕ್ರೀನ್ಸ್ ಆ್ಯಡ್ ಮಾಡಿ ಅಂತ ಪ್ರೆಷರ್ ಹಾಕಕ್ಕೆ ಬಂದರು. ಹಂಗಾಗಲ್ಲ ಸರ್. ನಾನು ಫ್ಯಾಕ್ಟ್ ಇಟ್ಕೊಂಡು ಮಾತಾಡಬೇಕಾಗತ್ತೆ. ನಾನು ಹೋಗ್ಬಿಟ್ಟು ಈಗ ನಮ್ಮ PVR ಅವ್ರಿಗೂ ಐನಾಕ್ಸ್ ಅವ್ರಿಗೂ ಐಸ್ ಕ್ರೀಮ್ ಆ್ಯಡ್ ಮಾಡಿ ಅಂತ ಆ್ಯಡ್ ಮಾಡಲ್ಲ. ಸ್ಟ್ಯಾಟಿಸ್ಟಿಕ್ಸ್ ಏನಿದೆ ನೋಡ್ತಾರೆ. ಅಲ್ಲಿ ನಮಗೆ ಅಟ್ಲೀಸ್ಟ್ ಮಿನಿಮಮ್ ನಮಗೆ ಮೇಂಟೆನೆನ್ಸ್ಗಾದರೂ ಬರುತ್ತಾ ಇಲ್ಲ ಅಂತ ನೋಡ್ತಾರೆ. ಈಗ ಹಿಂದೆ 3 ದಿನ ಬರದೇ ಇದ್ದು ನೆಕ್ಸ್ಟ್ 3 ಡೇಸು ಬರಲ್ಲ ಅಂತ. ನಾವು ಅಷ್ಟು ಪ್ರಮೋಟ್ ಮಾಡಿರ್ತೀವಿ, ಅಷ್ಟು ಪ್ರಿಪೇರ್ ಆಗಿರ್ತೀವಿ. ಸೊ ಫಸ್ಟ್ 3 ಡೇಸೇ ಬರಲಿಲ್ಲ ಅಂದಮೇಲೆ ಆಮೇಲೆ ಹೆಂಗೆ ಬರ್ತಾರೆ ಸರ್? ಸೊ ಇದು ಪಾಯಿಂಟ್, ನಮಗೆ ಇದು ಪ್ರಾಬ್ಲಮ್ ಆಗಿದ್ದು. ಸೊ ಇದನ್ನು ಪ್ರಾಕ್ಟಿಕಲಾಗಿ ಅವರು ಅನಲೈಸ್ ಮಾಡಿದಿದ್ರೆ ಇಲ್ಲಿ ತನಕ ಅವರು ಬರೋ ಅಗತ್ಯನೇ ಇರ್ತಿರಲಿಲ್ಲ ಸರ್. ಮತ್ತು ಲೈಸೆನ್ಸಿಂಗ್ ಅಂತ ಹೇಳಿದ್ರು. ಈಗ ಇವ್ರ ಹತ್ರ ಲೈಸೆನ್ಸೇ ಇಲ್ಲ, ಇವರು ಸಿನಿಮಾ ಡಿಸ್ಟ್ರಿಬ್ಯೂಟರ್ ಅಲ್ಲ ಅಂತ. ಅದು ಶುದ್ಧ ಸುಳ್ಳು ಸರ್. ಈಗ ನಾವು ಯಾವುದೇ ಬಿಸ್ನೆಸ್ ಮಾಡಬೇಕು ಅಂತಂದರೆ ಇಂಡಿಯನ್ ಗೌರ್ಮೆಂಟ್ ಪ್ರಕಾರ ನಾವು GST ಮಾಡಿಸ್ಬೇಕು. ನೀವು GST ನಂಬರ್ ಇದ್ರೇ ನೀವು ಟ್ಯಾಕ್ಸ್ ಪೇರ್ ಆಗಕ್ಕೆ ಸಾಧ್ಯ, ಬಿಸ್ನೆಸ್ ಮಾಡೋಕ್ಕೆ ಸಾಧ್ಯ, ಇನ್ವಾಯ್ಸ್ ಮಾಡೋಕ್ಕೆ ಸಾಧ್ಯ. ಮತ್ತು ಮಲ್ಟಿಪ್ಲೆಕ್ಸಲ್ಲಿ ನಿಮ್ಗೆ ಯಾರು ಶೋಸ್ ಕೊಡಲ್ಲ. ಮಲ್ಟಿಪ್ಲೆಕ್ಸ್ ಅಂತಲ್ಲ ಸರ್, ನೀವು ಯಾವ ಫಿಲ್ಮ್ ಬಿಸ್ನೆಸ್ ಮಾಡೋಕ್ಕೆ ಹೋದ್ರೂ ಇವತ್ತು GST ಬೇಕೇ ಬೇಕು. ವಿತ್ GSTನೇ ಆಗ್ತಾ ಇರೋದು ವ್ಯವಹಾರಗಳು. ಆಮೇಲೆ ರಿಜಿಸ್ಟರ್ಡ್ GST ಇದು ಸರ್. ನಾನು ಆ್ಯಕ್ಚುಲಿ ನಮ್ಮ ಕಂಪ್ನಿದು ಬಾಗೂರ್ ಟಾಕೀಸ್ದು ಇದು GST ರಿಜಿಸ್ಟರ್ಡ್ ಕಂಪ್ನಿ ನಮ್ಮದು. ಮತ್ತು ನೀವು ಯಾವುದೇ ನೀವು ಇಂಡಿಯಾದಲ್ಲಿ ಸಣ್ಣ ಮಟ್ಟದಲ್ಲಿ ಬಿಸ್ನೆಸ್ ಮಾಡ್ತೀರಾ ಅಂತಂದರೆ ಉದ್ಯಮ ಸರ್ಟಿಫಿಕೇಟ್ ಮಾಡಿಸ್ಲೇಬೇಕು. ನಮ್ದು ಅದೆಲ್ಲ ಸರ್ಟಿಫಿಕೇಟ್ ರೆಡಿ ಇದೆ. ನಾವು ಉದ್ಯಮ ಮಾಡಿಸಿದ್ದೀವಿ, ಉದ್ಯಮ ಇದೆ. ಇದಕ್ಕಿಂತ ಇನ್ಯಾವ ಲೈಸೆನ್ಸ್ ಬೇಕು ಸರ್? ಇನ್ನು ಬೇರೆ ಯಾವ್ದಾದ್ರು ಲೈಸೆನ್ಸ್ ಇದ್ದರೆ ಹೇಳಿ ಸರ್, ನಾನು ಅದನ್ನು ಬೇಕಾದ್ರೆ ತೊಗೊಳ್ತೀನಿ. ನನಗೆ ಅಡ್ಡಿ ಇಲ್ಲ, ನನಗೆ ಗೊತ್ತಿರಂಗೆ ಇನ್ಯಾವುದು ಬೇಕಾಗಿಲ್ಲ. ಮತ್ತು ಚೇಂಬರಿಗೆ ಕಂಪ್ಲೇಂಟ್ ಮಾಡಿದ್ರು, ಇವರು ನಮಗೆ ಮೋಸ ಮಾಡಿದ್ದಾರೆ ಹಾಗೆ ಹೀಗೆ ಅಂತ. ಚೇಂಬರ್ ನಿಮಗೆ ಚೀಮಾರಿ ಹಾಕಿದೆ ಅಂತ ಹೇಳಿದ್ರು ಸರ್. ಚೀಮಾರಿ ಏನಕ್ಕೆ ಹಾಕ್ತಾರೆ ಸರ್? ಅವ್ರು ಚೀಮಾರಿ ಹಾಕಿದ್ದು ಒಂದೇ ಕಾರಣಕ್ಕೆ, ಯಾಕಂದರೆ ನಾನು ಚೇಂಬರಲ್ಲಿ ಮೆಂಬರ್ ಇರಲಿಲ್ಲ. ನಾನು ಹೊಸ ಡಿಸ್ಟ್ರಿಬ್ಯೂಟರ್ ಆಗಿ ಫಸ್ಟು ಕಂಪ್ನಿ ನೋಡೋಣ ನಿಂತ್ಕೊಳುತ್ತೋ ಇಲ್ವೋ ಅನ್ನೋ ಟ್ರಯಲ್ ಆ್ಯಂಡ್ ಎರರ್ ಮೂಮೆಂಟಲ್ಲಿ ಇದ್ದಾಗ
ನಾನು ಹೋಗ್ಬಿಟ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಇಲ್ಲ ಸರ್ ನಾನು ಮಾಡಿರೋದೇ ಹೊಸದು, ನಾನು ಇವಾಗ ಆಗ್ತೀನಿ ಅಂತೇಳಿ ಅದನ್ನು ಕೂಡ ಆಗಿದ್ದೀನಿ ಸರ್, ಅದರದ್ದು ಬೇಕಾದ್ರೆ ರೆಸಿಪ್ಟ್ ಇದೆ, ನಾನು ತೋರಿಸ್ಬಲ್ಲೆ. ಬಟ್ ಆಗಿರಲಿಲ್ಲ. ಆ ವಿಷಯಕ್ಕೆ ಅವರು ತುಂಬ ಬೇಜಾರಾಗಿದ್ದರು, ನೀನು ನಿಮ್ಮ ಮೆಂಬರೇ ಆಗಿಲ್ಲ, ನೀನು ನಮ್ಮ ಫ್ಯಾಮಿಲಿಗಿನ್ನೂ ಇದೇ ಆಗಿಲ್ಲ ಅಂತ. ಯಾಕಂದರೆ ಸರ್ ಈಗ ಒಂದು ಚೇಂಬರ್ ಅಂತ ಏನಕ್ಕೆ ಮಾಡಿರ್ತಾರೆ ಅಂದರೆ ನಮ್ಮ ಹಿತಾಸಕ್ತಿಗೋಸ್ಕರ. ಈ ಥರದ್ದು ಏನಾದರೂ ವ್ಯಾಜ್ಯಗಳಾದಾಗ ಒಂದು ವೇದಿಕೆಯಲ್ಲಿ ಮಧ್ಯವರ್ತಿಯಾಗಿ ಅದನ್ನು ಮಾತಾಡಿ ಅದನ್ನು ನೆಗೋಷಿಯೇಟ್ ಮಾಡಿ ಕಳಿಸ್ತಾರೆ. ಆ ಕೆಲಸನ ತುಂಬ ಚೆನ್ನಾಗಿ ಮಾಡಿದ್ರು ಸರ್. ಕೆ ಮಂಜು ಸರ್ ಆಗಲಿ, ರಮೇಶ್ ಸರ್ ಆಗಲಿ, ಡಿಸ್ಟ್ರಿಬ್ಯೂಟ್ರು ತುಂಬ ನೀಟಾಗಿ ಬುದ್ಧಿವಾದ ಹೇಳಿ ಕಳಿಸಿದ್ರು. ಅವ್ರ ಮುಂದೆ ಚೀಮರಿ ಹಾಕೋಂಥ ಕೆಲಸ ಯಾವುದೂ ಆಗಿಲ್ಲ. ಬಟ್ ಏನು ಇವ್ರ ಕಡೆಯಿಂದ ಏನು ಪಾಯಿಂಟ್ ಆಫ್ ವ್ಯೂವಲ್ಲಿ ಮಾತಾಡಿದ್ರು, ಅವರು ಒಂದಷ್ಟು ಏರು ಧ್ವನಿಯಲ್ಲಿ ಮಾತಾಡಿದ್ರು, ಏನೂ ಮಾಡೋಕ್ಕಾಗಲ್ಲ, ಅದು ಬಯಸಿಸಮ್ ಅಂತ ಬಂದೇ ಬರುತ್ತೆ. ಆದರೆ ಲೀಗಲಿ ಹೋದರೆ ನೀವು ಇಲ್ಲೇನೂ ಪ್ರಾಬ್ಲಮ್ ಆಗಿಲ್ಲ ಸರ್. ನಮ್ಮ ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಕಡೆಯಿಂದ ಒಂದು ರಾಗಿ ಕಾಳಷ್ಟು ತಪ್ಪಾಗಿಲ್ಲ ಇಲ್ಲಿ. ನಾನು ಎಲ್ಲದಕ್ಕೂ ನಾನು ಹೇಳ್ತೀನಿ, ನಿಮಗೇನಾದರೂ ಮೋಸ ಆಗಿದೆಯಾ, ನಿಮ್ಮ ಸಿನಿಮಾಗೆ ಡಿಸ್ಟ್ರಿಬ್ಯೂಟ್ರ್ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಸರ್, ಎಲ್ಲನೂ ಅವರು ಲೀಗಲಿ ಫೈಟ್ ಮಾಡಲಿ ಸರ್. ಮೀಡಿಯಾ ಮುಂದೆ ಬಂದು ಪ್ರಚಾರ ತಗೊಳ್ಳೋ ಅಂಥ ಕೆಲಸ ನಾನು ಮಾಡಬೇಡಿ ಅಂತ ನಾನು ಕೇಳ್ತೀನಿ. ಇವತ್ತಿಗೂ ನಾನು ರೆಡಿ ಸರ್, ರೆಡಿ. ಎನಿ ಕೈಂಡ್ ಆಫ್ ಲೀಗಲ್ ಎನ್ಕ್ವೈರಿಗೆ ನಾನು ರೆಡಿ ಇದ್ದೀನಿ. ಅವ್ರು ಅದನ್ನು ಮಾಡಲಿ. ದಯವಿಟ್ಟು ಮೀಡಿಯಾ ಮುಂದೆ ಬಂದು ಕಂಪ್ನಿ ಹೆಸರನ್ನ, ನಮ್ಮ ಹೆಸರನ್ನ ತೊಗೊಂಡು ಖರಾಬ್ ಮಾಡಬೇಡಿ. ಯಾಕಂದರೆ ಒಂದು ಕಂಪ್ನಿ ಕಟ್ಟೋದಕ್ಕೆ ಸುಮಾರು ಕಷ್ಟಪಟ್ಟಿರ್ತೀವಿ. ನಾನೊಬ್ಬನೇ ಅಲ್ಲ, ಇದನ್ನು ಈ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿದ್ದೇ ನನ್ನ ಸುತ್ತ ಇರೋರು ಫಿಲ್ಮ್ ಮೇಕರ್ಸು, ಮತ್ತು ಅವ್ರಿಗೆ ಹೆಲ್ಪ್ ಆಗಲಿ ಅಂತಲೇ ಮಾಡಿರೋದು. ಹೆಲ್ಪ್ ಆಗ್ತಾ ಇದೆ ಸರ್. ಸುಮಾರು ವಿಷಯಗಳು ಸುಮಾರು ಸಿನಿಮಾಗಳಿಗೆ ಹೆಲ್ಪ್ ಆಗ್ತಾ ಇದೆ. ಮತ್ತು ಟ್ರಾನ್ಸ್ಪರೆಂಟಾಗಿ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಮತ್ತು ಈಗ ಅಲ್ಲಿ ಬಂದುಬಿಟ್ಟು ಈಗ ಒಂದು ಆಡಿಯೋ ನನ್ನ ರೆಕಾರ್ಡಿಂಗ್ ಕಳಿಸಿದ್ದೆ ನಾನು. ತುಂಬ ಕೆಟ್ಟದಾಗಿ ಮಾತಾಡಿದ್ದಾರೆ. ಅಂದರೆ ತುಂಬ ಒಂಥರ ಆ ಥರ ಮಾತಾಡಬಾರ್ದು ಸರ್ ಯಾರಿಗೂ. ಸೊ ಅದನ್ನು ಕೇಳಿಸ್ಕೊಂಡು ಅಲ್ಲಿ ಹ್ಯೂಮನ್ ರೈಟ್ಸ್ ಅವ್ರು ಬಂದಿದ್ದರು, ಮಹಿಳಾ ಸಂಘದವ್ರು ಬಂದಿದ್ದರು. ಅವ್ರ ಮುಂದೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ ಬೇಕಾದ್ರೆ ನಾನು ಆಡಿರೋ ಮಾತುಗಳಿಗೆ ಅಂತ ಅವರೇ ಹೇಳಿದ್ದಾರೆ. ಇದು ರೆಕಾರ್ಡಿಂಗ್ಸಲ್ಲಿದೆ, ಆಡಿಯೋ ರೆಕಾರ್ಡ್ ಇದೆ, ವಿಡಿಯೋ ರೆಕಾರ್ಡ್ ಇದೆ, ಬೇಕಾದ್ರೆ ಕೇಳ್ಬೋದು. ಚೇಂಬರಲ್ಲಿ ಇದಾಯಿತು ಆ್ಯಕ್ಚುಲಿ. ಸೊ ತಪ್ಪು ಮಾಡಿಲ್ಲ ಅಂದಮೇಲೆ ಕ್ಷಮೆ ಕೇಳೋದು ಏನಕ್ಕೆ ಅಂತ ನಾನು ಕೇಳೋದು. ಬಟ್ ನಾನು ಅಲ್ಲಿ ಅವತ್ತೇನು ಮೀಟಿಂಗ್ ಆಯಿತು ಆ ಕ್ಷಣಕ್ಕೆ ನಾನು ಹೇಳಿದ್ದು, ನೀವೇನು ಡಿಸಿಷನ್ ತೊಗೊಳ್ತೀರೋ ಅದಕ್ಕೆ ನಾನು ಬದ್ಧನಾಗಿರ್ತೀನಿ. ಅವ್ರು ಹೇಳಿದ್ದು ಇಷ್ಟ, ನೀನು ಮೆಂಬರ್ ಆಗು ಅಷ್ಟೇ, ನಾವಿನ್ನೇನು ಕೇಳಲ್ಲ, ನೀನು ಮೆಂಬರ್ ಆಗು. ಮತ್ತು ಒಂದು ಕಿವಿ ಮಾತಾಗಿ ನೆಕ್ಸ್ಟ್ ಟೈಮ್ ನೋಡ್ಕೊಂಡು ಮಾಡು ಅಂತ ಅಂದರು. ನೋಡಿ ಈ ಥರ ಆಗುತ್ತೆ, ಗಲಾಟೆ ಆಗುತ್ತೆ, ಒಂದು ಸತಿ ನೋಡ್ಕೊ ಯಾರು ಹೆಂಗೆ ಏನು ಅಂತ ವಿಚಾರಿಸ್ಬಿಟ್ಟು ಮಾಡಿ ಅಂತ ಅಂದರು. ಅದು ನಾನು ಚಾಚು ಚಪ್ಪದೆ ಮಾಡ್ತೀನಿ ಅಂತ ಅವ್ರಿಗೆ ಪ್ರಾಮಿಸ್ ಮಾಡಿ ಬಂದಿದ್ದೀನಿ. ಮತ್ತು ಇವರು ಪೇಪರ್ ಆ್ಯಡಲ್ಲಿ ಸುಳ್ಳು ಥಿಯೇಟ್ರಲ್ಲಿ ಲಿಸ್ಟ್ ಕೊಡ್ತಾರೆ ಅಂತ ಅಂದರು. ಹೌದು ಸರ್, ಇಲ್ಲಿ ಗಾಂಧಿನಗರದಲ್ಲಿ ಒಂದು ಪರಿಪಾಠ ಇದೆ. ನಾವು ಈಗ ನೋಡಿ, ಈಗ ಡೇಟ್ ಅನೌನ್ಸ್ ಮಾಡ್ತೀವಿ, ಒಂದು 2 ವೀಕ್ ಇದೆ ಅಂತ ಅಂದಾಗ ನಾವು ಒಂದು ರೆಗ್ಯುಲರ್ ಆಗಿ ಒಂದು ಕೊಡ್ತೀವಿ. ಒಂದಷ್ಟು ನಮಗೆ ಯಾರು ನಮ್ಮ ಒಂದು ಕಾನ್ಫಿಡೆನ್ಸಲ್ಲಿ ಇರ್ತಾರೆ ಥಿಯೇಟ್ರವರು, ಅವ್ರ ಹೆಸರುಗಳನ್ನ ಹಾಕಿ ಮಿಕ್ಕಿದ ಎಲ್ಲ ಮಲ್ಟಿಪ್ಲೆಕ್ಸ್ ಹೆಸರನ್ನು ಹಾಕ್ತೀವಿ. ಏನಕ್ಕೆ ಅಂತಂದರೆ ನಾವು ಎಲ್ಲ ಕಡೆ ಹಾಕೋದಕ್ಕೆ ರೆಡಿ ಇದ್ದೀವಿ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಪೇಪರ್ ಆ್ಯಡ್ ಮೂಲಕ ಅವರಿಗೆ ಇನ್ವಿಟೇಷನ್ ಕೊಟ್ಟಂಗೆ. ಇದೊಂದು ಸಿಸ್ಟಮ್ ಸರ್. ನೀವು ಪೇಪರ್ ಆ್ಯಡ್ ಕೊಟ್ಟರೆ ನಿಮ್ಮ ಸಿನಿಮಾ ಎಷ್ಟು ಅಥೆಂಟಿಕ್ ಆಗಿ ಆ ಡೇಟಿಗೆ ಬರ್ತಿದೆ ಅನ್ನೋದು ಕನ್ಫರ್ಮ್ ಆಗೋದು. ಕರೆಕ್ಟ್. ಇವತ್ತಿಗೂ ಕೂಡ ನಿಮಗೆ ಥಿಯೇಟ್ರ್ ಅವರು ಮತ್ತು ಮಲ್ಟಿಪ್ಲೆಕ್ಸ್ ಅವರು ಇದನ್ನೇ ನೋಡೋದು, ಯಾವ್ಯಾವ ಸಿನಿಮಾ ಇದೆ ಅಂತ ಅವ್ರಿಗೆ ಕನ್ಫರ್ಮ್ ಆಗೋದೇ ಇದೆ. ಯಾಕಂದರೆ ಕೊನೆ ಮೂಮೆಂಟಲ್ಲಿ ಕೆಲವು ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಈಗ ಭಾನುವಾರದ ಆಡ್ ತುಂಬ ಇಂಪಾರ್ಟೆಂಟು. ಸೊ ನಾವು ಕೊಟ್ಟಿರ್ತೀವಿ ಅದು. ಯಾಕೆಂದರೆ ಈಗ ನಿಮಗೆ ಹಿಂದಿನ ದಿನ ಮೇಲ್ ಬರುತ್ತೆ ಗುರುವಾರ, ಯಾವ್ಯಾವ ಸಿನಿಮಾ ಬುಧವಾರದಿಂದ ನಿಮ್ಗೆ ಸ್ಟಾರ್ಟ್ ಆಗುತ್ತೆ ಮೇಲ್ಸ್ ಬರೋದಕ್ಕೆ, ಯಾವ್ಯಾವ ಸೆಂಟ್ರ್ಗಳಿಗೆ ಯಾವ್ಯಾವ ಟೈಮಿಂಗ್ಸ್ ಕೊಟ್ಟಿದ್ದಾರೆ ಅಂತ ಮಲ್ಟಿಪ್ಲೆಕ್ಸ್ ಅವರು ನಿಮಗೆ ಮೇಲ್ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಬಂದ ಮೇಲೆ ಅವನ್ನೆಲ್ಲ ತೆಗೆದುಬಿಟ್ಟು ಯಾವ್ದ್ಯಾವ್ದಿದೆ ಅದನ್ನು ಮಾತ್ರ ಕೊಡ್ತೀವಿ. ನೀವು ಗಮನಿಸ್ಬೋದು. ಇಲ್ಲೇನಾಯಿತು, ಯಾವುದೋ ಒಂದು ಕಡೆ ಒಂದು ಲೋಗೋ ಅವ್ರು ತೆಗ್ದಿರಲಿಲ್ಲ, ನಮ್ಮ ಡಿಸೈನರ್ ಪಾಪ ಮರ್ತ್ಬಿಟ್ಟಿದ್ರು. ಅದನ್ನೇ ಇಟ್ಕೊಂಡು ಇವರು ಸುಳ್ಳು ಥಿಯೇಟರ್ ಲಿಸ್ಟ್ ಕೊಡ್ತಾರೆ, ಕೊಟ್ಟಿರೋದೆಲ್ಲ ಸುಳ್ಳು ಥಿಯೇಟರ್ ಲಿಸ್ಟು ಅಂತ ಹೇಳಿದ್ರು. ಅದು ತೀರಾ ಇದು ತಪ್ಪು ಸರ್. ಇದು ಈಗ ಈ ಥರ ಸುಳ್ಳು ಹೇಳಬೇಡಿ ಅಂತ ನಾನು ಹೇಳೋದು. ಸತ್ಯಕ್ಕೆ ಬೆಲೆ ಸರ್. ಯಾವತ್ತಿದ್ರು ಸತ್ಯನೇ. ಮತ್ತು ನಾನು ಎಲ್ಲ ಮಾಧ್ಯಮ ಮಿತ್ರರಲ್ಲೂ ಅದನ್ನೇ ಕೇಳೋದು, ಯಾವುದೇ ವಿಷಯ ಆಗಲಿ ಸರ್, ಫಸ್ಟು ಒಂದು ಫ್ಯಾಕ್ಟ್ ಚೆಕ್ ಅಂತ ಮಾಡಬೇಕು. ಮತ್ತು ನೀವೊಬ್ಬ ಅನುಭವಿ ಪತ್ರಕರ್ತರಾಗಿ ನೀವು ಅದನ್ನು ಮಾಡಿದ್ರಿ, ಅದಕ್ಕೋಸ್ಕರ ನಾನು ನಿಮ್ಗೆ ಋಣಿಯಾಗಿರ್ತೀನಿ ಸರ್. ಮತ್ತು ಇವತ್ತು ಈಗ ಬದಲಾಗಿರೋ ಕಾಲಘಟ್ಟದಲ್ಲಿ ನಾವೊಂದು ಪ್ರೆಸ್ ಮೀಟ್ಗೆ ಹೋದರೆ ನಾವು ಇತ್ತೀಚೆಗೆ ತುಂಬ ರೇರ್ಲಿ ಕಾಣಿಸ್ತೀವಿ. ಹಿರಿಯ ಪತ್ರಕರ್ತರು ಕಾಣಿಸೋದೇ ಇಲ್ಲ. ಅವ್ರದ್ದು ಆಶೀರ್ವಾದ ಬೇಕು, ನಮ್ಮ ಸಿನಿಮಾದವರು ಅವ್ರ ಮಾರ್ಗದರ್ಶನ ಬೇಕು ಸರ್. ಅದಾಗ್ತಾ ಇಲ್ಲ ಇಲ್ಲಿ. ಯಾರೋ ಬರ್ತಾರೆ ಕ್ಯಾಂಪೇನ್ ಅಂತೇಳಿ ದುಡ್ಡು ಇಸ್ಕೊತಾರೆ, ಅವರು ಏನು ಬೇಕಾದ್ರೂ ಪ್ರಸಾರ ಮಾಡ್ತಾರೆ ಅಂತಂದರೆ ಇದು ಹೆಂಗೆ ಸರ್? ಇದು ಯಾವ ನ್ಯಾಯ ಸರ್? ನಾನು ಎಲ್ಲರಿಗೂ ಕೇಳೋದು, ಈಗ ನನ್ನ ಹೆಸರು ಹೇಳಿದ್ದಾರೆ, ನನ್ನ ಕಂಪ್ನಿ ಹೆಸರು ಹೇಳಿದ್ದಾರೆ, ಯಾವ ಆಧಾರ ಇಟ್ಕೊಂಡು ಇಷ್ಟೆಲ್ಲ ಸಾಕ್ಷಿಗಳಿದ್ದು ಇದನ್ನು ಅಟ್ಲೀಸ್ಟ್ ನೀವು ಒಂದು ಫ್ಯಾಕ್ಟ್ ಚೆಕ್ ಮಾಡೋ ಒಂದು ವಿವೇಚನೆ ಇಲ್ಲ ಅಂತ ಅಂದಮೇಲೆ ನಾನು ನಿಮ್ಗೆ ಯಾವ ರೀತಿ ಬೇಡ್ಕೊಳ್ಳಿ? ನಾನು ಅದನ್ನು ಕೇಳ್ತಾ ಇರೋದು. ಎಲ್ಲ ಕಡೆ ವೈರಲ್ ಮಾಡಿದ್ದಾರೆ, ದುಡ್ಡು ಕೊಟ್ಬಿಟ್ಟು ವೈರಲ್ ಮಾಡಿಸಿದ್ದಾರೆ. ಮಾನಸಿಕವಾಗಿ ತುಂಬ ನೋವು ಸರ್. ನಾನು ಮಾನಸಿಕವಾಗಿ ನಾನು ರೆಡಿ ಇದ್ದೀನಿ ಸರ್, ನನಗೇನು ಪ್ರಾಬ್ಲಮ್ ಇಲ್ಲ ಸರ್. ನನಗೆ ಚಿಂತೆ ಇರೋದು ಸತ್ಯಕ್ಕೆ ಯಾವಾಗ ಬೆಲೆ ಸಿಗುತ್ತೆ ಅನ್ನೋದು. ಇಲ್ಲಿ ಸರ್ ಈ ಸಿನಿಮಾ ಆದಮೇಲೆ ನಾನು 3 ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ ಸರ್. ಇದೇ ಸತ್ಯ ಅನ್ನಂಗಿದ್ದಿದ್ರೆ ಅವ್ರು 3 ಜನ ಏನಕ್ಕೆ ಬರ್ತಿದ್ರು ಸರ್? ಮತ್ತು ಇವರು ಅವ್ರಿಗೆಲ್ಲ ಫೋನ್ ಮಾಡಿ ಹೇಳಿದ್ದಾರೆ, ನೀನು ಅವನ ಹತ್ರ ಹೋಗಬೇಡ, ಅವ್ನು ನಿನ್ನ ಹಾಳು ಮಾಡಿಬಿಡ್ತಾನೆ.
ತಪ್ಪಲ್ವಾ ಸರ್? ನಂಗೆ ಸ್ನ್ಯಾಪ್ಶಾಟ್ಸ್ ಕೂಡ ಕಳಿಸಿದ್ದಾರೆ, ಹಿಂಗೆ ಹೇಳ್ತಿದ್ದಾರೆ, ಏನು ಮಾಡಲಿ, ನೀವು ಏನು ಮಾಡ್ತೀರೋ ಮಾಡಿ ಅಂದೆ. ಪ್ರಶಾಂತ್ ಜಿ, ನಾನು ನಿಮ್ಮ ಜೊತೆಗಿದ್ದೀನಿ, ಯಾರು ಏನೇ ಇಡೀ ಜಗತ್ತು ಏನೇ ಹೇಳಿ ನಾನು ನಿಮ್ಮ ಸಂಸ್ಥೆಯಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡೋದು ಅಂತ ಬಂದರು. ಇವತ್ತು ಮಾಡಿಸಿದ್ದೀವಿ, ಇವತ್ತು ಅವ್ರು ಹ್ಯಾಪಿಯಾಗಿದ್ದಾರೆ ಸರ್. ಈಗ ಮತ್ತೆ ನೆಕ್ಸ್ಟ್ ವೀಕ್ ಒಂದು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀನಿ, ಬೇರೆ ಲೆವೆಲಲ್ಲೇ ಹೋಗ್ತಾ ಇದೆ. ಅಂದರೆ ಒಂದು ಸಂಸ್ಥೆ ಬಗ್ಗೆ ಯಾಕೆ ನೀವು ಈ ಥರ ಮಾಡ್ತೀರಾ? ನಾನು ಅದನ್ನು ನನ್ನ ನ್ಯಾಯ ಕೇಳೋದಕ್ಕೆ ಇಲ್ಲಿಗೆ ಬಂದಿದ್ದೆ ಸರ್. ಯಾಕಂದ್ರೆ ನೀವು ಅದಕ್ಕೊಂದು ನನಗೆ ಅವಕಾಶ ಕೊಟ್ರಿ, ನಾನು ತುಂಬ ಆಭಾರಿಯಾಗಿದ್ದೀನಿ. ಬಟ್ ಬೇರೆ ಯಾರು ಇದ್ರ ಬಗ್ಗೆ ಯಾರ್ಯಾರು ನ್ಯೂಸ್ ಇದು ಮಾಡಿದ್ದಾರೆ ಎಲ್ಲರೂ ಅದನ್ನು ನನಗೆ ಚಾನ್ಸ್ ಕೊಡಲೇ ಇಲ್ಲ ಸರ್. ಫ್ಯಾಕ್ಟ್ ಚೆಕ್ ಏನು ಫ್ಯಾಕ್ಟು, ಏನು ಬಾಗೂರು, ಏನು ಹಿಂಗಾಗಿದೆ ವಿಷಯ ಯಾರೂ ಕೇಳಲೇ ಇಲ್ಲ ಸರ್. ಮತ್ತು ಆ ಅಡ್ವಾಂಟೇಜ್ನ ತೊಗೊಳ್ತಾರೆ. ಇಲ್ಲಿ ನೋಡಿ, ಸೋಷಿಯಲ್ ವಿಕ್ಟಿಮ್ ಕಾರ್ಡ್ನ ಯಾರು ಪ್ಲೇ ಮಾಡ್ತಾರೆ ಅದ್ರ ಹಿಂದೆ ಇರೋದು ಒಂದೇ ಒಂದು ಸರ್, ಪ್ರಚಾರ ಪ್ರಿಯತೆ ಅಷ್ಟೇ. ನಾನು ಪ್ರಚಾರ ತೊಗೋಬೇಕು, ಹೆಂಗಾರು ಮಾಡಿ ನನ್ನ ಸಿನಿಮಾ ಉಳಿಸ್ಕೋಬೇಕು, ಈ ಥರದ ಒಂದು ಡಿಸಿಷನ್ಗಳನ್ನ ತೊಗೊಂಡು ಈ ಥರ ಸಮಾಜನ ಬೇರೆ ದಿಕ್ಕಿಗೆ ಒಯ್ಯುವಂಥ ಕೆಲಸ ಆಗ್ತಾಯಿದೆ. ಇದಾಗಬಾರ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಸೊ ನಿಮ್ಮಿಂದ ಏನು ತಪ್ಪಾಗಿಲ್ಲ ಸರ್? ಏನೂ ತಪ್ಪ ನಾನು ತೋರಿಸ್ಲಿ ಸರ್, ಎನಿ ಕೈಂಡ್ ಆಫ್ ಮಿಸ್ಟೇಕ್ಸ್ ನಾನು ಕ್ಷಮೆ ಕೇಳ್ತೀನಿ. ಇಲ್ಲೇನೂ ತಪ್ಪಾಗಿಲ್ಲ. ಇದಕ್ಕಿಂತ ಏನು ಮಾಡೋಕ್ಕಾಗುತ್ತೆ? ಯಾಕಂದರೆ ಇವರು ಬೇರೆ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗಿದ್ದಾರೆ, ಬೇರೆ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗಿ ಅವ್ರಿಗೆ ಕೇಳಿದ್ದಾರೆ, ನನಗೆ ಶೋಸ್ನ ಆ್ಯಡ್ ಮಾಡಿಸಿ ಅಂತ ಹೇಳಿದ್ದಾರೆ. ಆಗಿಲ್ಲ. ಏನಕ್ಕೆ ಅಂತಂದರೆ ಅಗೇನ್ ನಂಬರ್ಸ್ ಸರ್, ನಂಬರ್ಸ್ ಇಲ್ಲ ಅಂತಂದಮೇಲೆ ಯಾರು ಏನೂ ಮಾಡೋಕ್ಕಾಗಲ್ಲ ಸರ್. ಹಂಗೇನಾದರೂ ಅವ್ರು ಕೊಡಿಸಿದ್ರೆ ನಾನೇ ಒಪ್ಕೊತಿದ್ದೆ, ಬಿಡು ನನ್ನಲ್ಲೇನೋ ಮೈನಸ್ ಪಾಯಿಂಟ್ ಇರ್ಬೋದು ಅಂತ ಅಂದ್ಬಿಟ್ಟು. ಸೊ ಅವರು ಕೂಡ ಹೇಳಿದ್ದಾರೆ, ಇನ್ನೇನು ಮಾಡಬೇಕಾಗಿತ್ತು ಇಷ್ಟೆಲ್ಲ ಮಾಡಿದ್ಮೇಲೆ ನಿಮಗೆ ಅಂತ ಅಂದ್ಬಿಟ್ಟು. ಈಗ ಒಂದು ಪೇಪರ್ ಆ್ಯಡ್ ಸಾಕ್ಷಿ ಸರ್, ನಮಗೆ ಇದು ಫ್ಯಾಕ್ಟ್ ಚೆಕ್ ಮಾಡ್ಬೋದು ನೀವು. ನಿಮಗೆ ಇದಕ್ಕೆ ಆರ್ವಗಳು ಕೊಟ್ಟಿರೋದು ಸಾಕ್ಷಿ ಇದೆ, ಆ ಪ್ರೊಡ್ಯೂಸರ್ ಅವರೇ ಸೈನ್ ಮಾಡಿರೋ ಸಾಕ್ಷಿ ಇದೆ, ಅವರೇ ಪೇ ಮಾಡಿರೋ ಸಾಕ್ಷಿ ಇದೆ. ಮತ್ತು ಎಲ್ಲೆಲ್ಲಿ ಪ್ಲೇ ಆಗಿಲ್ವೋ ಅದನ್ನೆಲ್ಲ ನಾವು ವಾಪಸ್ ತರಿಸ್ಕೊಡೋ ಕೆಲಸನೂ ಮಾಡ್ತಾ ಇದ್ದೀವಿ, QBO ಅಮೌಂಟ್ನ. ಇನ್ನೇನು ಮಾಡ್ಬೇಕು ಸರ್? ಡಿಸ್ಟ್ರಿಬ್ಯೂಟರ್ ಆಗಿ ಒಂದು ಸಿನಿಮಾಗೆ ನಾವು ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ ಸರ್? ಹೌದು, ಹಂಗೇನಾದ್ರು ಇದ್ದರೆ ಖಂಡಿತ ಹೇಳಿ. ಮತ್ತು ಅವರು ಎಲ್ಲೇ ಆಗಲಿ ಆಪಾದನೆ ಮಾಡೋಕ್ಕಿಂತ ಮುಂಚೆ ಫಸ್ಟು ಫ್ಯಾಕ್ಟ್ ಚೆಕ್ ಮಾಡಲಿ. ಒಬ್ಬ ಕರೆಕ್ಟಾಗಿರೋರನ್ನ ಇಟ್ಕೊಂಡು, ಯಾಕಂದರೆ ಇವ್ರಿಗೆ ಗೊತ್ತಿರಲ್ಲ ಸಿನಿಮಾ ಡಿಸ್ಟ್ರಿಬ್ಯೂಷನ್ ABCDನೂ ಗೊತ್ತಿರೋದಿಲ್ಲ. ಹಾಗಿದ್ದಾಗ ನೀವೇನು ಜಡ್ಜ್ ಮಾಡ್ತೀರಾ ನಮ್ಮನ್ನು? ನಾನು ಕೇಳೋದು, ಇಷ್ಟು 10 ವರ್ಷ ನಾನು ಸೌತಿದ್ದೀನಿ ಸರ್. ಮತ್ತು ನನ್ನ ಪಾರ್ಟ್ನರ್ ಇದ್ದಾರೆ, ಅವರು ಹತ್ತತ್ರ 2000 ಸಿನಿಮಾ ಮಾಡಿದ್ದಾರೆ. ಈಗ ಅವರ ಅನುಭವನ ನಮ್ಮ ಅನುಭವನ ಅದು ಹೆಂಗೆ ನೀವು ಸೈಡಿಗೆ ಇಟ್ಬಿಟ್ಟು ನಿಮ್ಮದೇ ಸರಿ ಅಂತ ಹೇಳ್ತೀರಾ ಮೀಡಿಯಾ ಮುಂದೆ? ನಾನು ಅದನ್ನು ಕೇಳೋದು. ಮತ್ತು ಮಾಧ್ಯಮ ಮಿತ್ರರಿಗೂ ಅಷ್ಟೇ, ದಯವಿಟ್ಟು ಒಂದ್ಸತಿ ಫ್ಯಾಕ್ಟ್ ಚೆಕ್ ಮಾಡಿ. ಖಂಡಿತ ಇದ್ರಲ್ಲಿ ಹುರುಳಿಲ್ಲ ಅನ್ನೋದು ಗೊತ್ತಾಗುತ್ತೆ. ಇದು ನನ್ನ ಓಪನ್ ಸ್ಟೇಟ್ಮೆಂಟ್ ನಂದು. ಆ್ಯಕ್ಚುಲಿ ನಾನು ಎಲ್ಲಿ ಬೇಕಾದ್ರೂ ನಾನು ಬರೋಕ್ಕೆ ರೆಡಿ ಇದ್ದೀನಿ. ಕೋರ್ಟಿಗೆ ಕರೀತಾರೆ, ನಾನು ಬರ್ತೀನಿ. ಇಲ್ಲ ನೀವು ಬೇರೆ ಥರ ಇನ್ವೆಸ್ಟಿಗೇಷನ್ ಮತ್ತೆ ನೀವು ಚೇಂಬರ್ಗೆ ಹೋಗ್ತೀರ, ನಾನು ಅಲ್ಲಿಗೂ ಬರ್ತೀನಿ. ಬೇಕಿದ್ರೆ ಎಲ್ಲರೂ ನೋಡಲಿ ಏನಾಗಿದೆ, ಎಲ್ಲಿ ಇದಾಗಿದೆ, ನಿಮಗೆ ಮಿಸ್ಟೇಕ್ ಆಗಿದೆ ಅಂತ ತೋರಿಸ್ಲಿ. ನಾನು ರೆಡಿ ಇದ್ದೀನಿ ಸರ್. ವೀಕ್ಷಕರೇ, ಇಲ್ಲಿಯವರೆಗೆ ಪ್ರಶಾಂತನ ಮಾತನ್ನು ಕೇಳಿದಿರಿ, ಅದರ ಜೊತೆಗೆ ಶರತ್ ಕೃಷ್ಣ ಈಗಾಗಲೇ ಆಪಾದನೆ ಮಾಡಿದ್ದನ್ನು ಕೇಳಿದಿರಿ. ನಿಮಗೇನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ. ಅದರ ಜೊತೆಗೆ ಸಿನಿಮಾ ರಂಗದವರು ಕೂಡ ತಮ್ಮದೇ ಆದಂಥ ಒಂದು ಶ್ರಮ ಹಾಕಿರ್ತೀರಿ, ದುಡ್ಡು ಹಾಕಿರ್ತೀರಿ, ಬದುಕನ್ನು ಅದಕ್ಕೆ ಸವೆಸಿರ್ತೀರಿ, ಬದುಕನ್ನು ಅಡವಿಟ್ಟಿರ್ತೀರಿ. ಇದರ ಮಧ್ಯೆ ಸೋಲು ಗೆಲುವಿನ ತೂಗುಯಾಲೆಯಲ್ಲಿ ಎಲ್ಲೋ ಒಂದು ಕಡೆ ಸಿಲುಕೊಂಡಾಗ ಅದನ್ನು ವಿತರಕರ ತಲೆ ಕಟ್ಟೋದು ಅಥವಾ ಇನ್ನೊಬ್ಬರ ತಲೆ ಕಟ್ಟೋದು ಮಾಡೋದಕ್ಕಿಂತ ಮುಖ್ಯವಾಗಿ ನನ್ನ ಕೃತಿ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿದೆ, ನನ್ನ ಸಿನಿಮಾ ಎಷ್ಟರ ಮಟ್ಟಿಗೆ ಸರಿಯಾಗಿದೆ. ಆ ಸಿನಿಮಾ ಸರಿಯಾಗಿದ್ದಾಗಲೂ ಕೂಡ ಹಲವಾರು ಸಿನಿಮಾಗಳಿಗೆ ಇತ್ತೀಚಿನ ದಿನಗಳಲ್ಲಿ ಶಕ್ತಿ, ಸಾಮರ್ಥ್ಯ, ಜನ ನೋಡಬೇಕು ಅನ್ನುವಂಥ ಒಂದು ಕುತೂಹಲ ಎಲ್ಲವನ್ನು ಕಾದುಕೊಂಡು ಕೂಡ ಥಿಯೇಟ್ರ್ ಸಿಗದೇ ಇದ್ದಾಗ ನಾವು ಅದಕ್ಕೆ ಅವರ ಹಿಂದೆ ನಿಂತಿದ್ದೇವೆ, ಅದನ್ನು ಪ್ರತಿಭಟಿಸಿದ್ದೇವೆ. ಆದರೆ ಇಲ್ಲಿ ಪ್ರಶಾಂತ್ ಇಲ್ಲಿವರೆಗೆ ಹೇಳುವ ಪ್ರಕಾರ ಸಿನಿಮಾಕ್ಕೆ ಜನ ಬರ್ತಿರಲಿಲ್ಲ. 2-3 ದಿನ ಆರಂಭದಲ್ಲೇ ಶೂನ್ಯ ಸಂಪಾದನೆ. ಹಾಗಾಗಿ ನಾನೇನು ಮಾಡಲಿಕ್ಕೆ ಸಾಧ್ಯ ಅಂತ ಅವರು ಕೇಳ್ತಾರೆ. ಸೊ ಪ್ರಶಾಂತ್, ಈಗ ಡಿಸ್ಟ್ರಿಬ್ಯೂಟರ್ ಆಗಿ ಇಲ್ಲಿವರೆಗಿನ ನಿಮ್ಮ ಅನುಭವ ಏನು ಸರ್? ಇಲ್ಲಿ ತನಕ ನನಗೆ ಅನಿಸಿದ್ದು ಇಷ್ಟೇ ಸರ್. ಇಲ್ಲಿ ಏನಾಗ್ತಿದೆ, ನಮ್ಮ ಸಿನಿಮಾ ಕ್ವಾಲಿಟಿಗಳು ಜಾಸ್ತಿ ಆಗಬೇಕಾಗಿದೆ. ತುಂಬ ಹೆಂಗೆ ಅಂತಂದರೆ, ಈಗ 100 ಸಿನಿಮಾ ಬಂತು ಅಂತಂದರೆ 95 ಸಿನಿಮಾ ನಮಗೆ ಬಿಲೋ ಅವರೇಜ್ ಕ್ವಾಲಿಟಿ ಇದೆ. ಯಾಕೆ ಹಿಂಗೆ ಆಗ್ತಾ ಇದೆ ಅಂತಂದರೆ, ಪ್ರಾಪರಾಗಿ ನಾವು ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಒಂದು ಅನುಭವನ ತೊಗೊಂಡು ಸಿನಿಮಾ ಮಾಡಬೇಕು. ಇಲ್ಲ ಏನಾಗ್ತಿದೆ ಸರ್, 1 ಕೋಟಿ 1.5 ಕೋಟಿ 70 ಲಕ್ಷ 80 ಲಕ್ಷ ಅದು ಈಗಿನ ಟೈಮ್ಗೆ ತುಂಬಾ ಈಸಿ ಸರ್. ಹೆಂಗೆ ಹೊಂದಿಸ್ಕೊಂಡು ಸಿನಿಮಾ ಮಾಡಿಬಿಡ್ಬೋದು, ಟೆಕ್ನಿಷಿಯನ್ಗಳು ಸಿಗ್ತಾರೆ. ಆದರೆ ಅದನ್ನು ಎಷ್ಟರ ಮಟ್ಟಿಗೆ ನಾವು ಅನುಷ್ಠಾನಕ್ಕೆ ತರ್ತೀವಿ ಕರೆಕ್ಟಾಗೆ, ಅದು ಅಲ್ಲಿ ತಪ್ಪಾಗ್ತಾ ಇದೆ. ಯಾಕಂದರೆ ಬೀಯಿಂಗ್ ಆಸ್ ನಾನೊಬ್ಬ ಡೈರೆಕ್ಟರ್ ಬರಬೇಕು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗ ಆಗಿ ನಾನು ನೋಡಿದ್ದೆ ಅದನ್ನು. ಯಾಕಂದರೆ ಇಲ್ಲಿ ಪ್ರಾಪರಾಗಿ ಗೈಡ್ಲೈನ್ಸ್ ಕೊಡೋರಿಲ್ಲ, ಸಿನಿಮಾ ನಿರ್ಮಾಣ ಹೆಂಗಾಗುತ್ತೆ. ನಾನು ಅದನ್ನೇ ಹೇಳೋದು, ಸಿನಿಮಾ ಅನ್ನೋದು ಸಂಗೀತದಷ್ಟೇ ತುಂಬ ನೀವು ಶಾಸ್ತ್ರೋಕ್ತವಾಗಿ ಸೀರಿಯಸ್ಸಾಗಿ ಕಲ್ತ್ರೇ ಮಾಡೋಕ್ಕಾಗುವಂಥ ಒಂದು ವಿದ್ಯೆ. ಆದರೆ ಸಂಗೀತದ ಯಾರು ಹಂಗೆ ಮಾಡಲ್ಲ. ಯಾಕಂದರೆ ಗೊತ್ತಿದೆ, ನಾನು ಸಂಗೀತ ಕಲಿದೆ, ನಾನೊಂದು ವಾದ್ಯನ ನುಡಿಸ್ತೀನಿ ಅಂದರೆ ಅಪಸ್ವರನೇ ಬರೋದು ಅಂತ. ಇಲ್ಲೂ ಅದೇ ಆಗ್ತದೆ ಸರ್. ಸಿನಿಮಾನ ಕಲಿದೆ ಸಿನಿಮಾ ಮಾಡ್ತಾ ಇದ್ದಾರೆ, ಅದು
ಅಪಸ್ವರಗಳೇ ಕೇಳಿಸ್ತಾ ಇದ್ದಾವೆ ನಿಮಗೆ, ಎಲ್ಲೂ ವರ್ಕ್ ಆಗ್ತಾ ಇಲ್ಲ ನಿಮಗೆ. ಒಂದು ಸಿನಿಮಾ ಅಂತಂದರೆ ನಿಮಗೆ 10 ಡಿಪಾರ್ಟ್ಮೆಂಟ್ ಇರುತ್ತೆ. ನಿಮಗೆ 10 ಡಿಪಾರ್ಟ್ಮೆಂಟಲ್ಲೂ ನೀವು 90 ಸ್ಕೋರ್ 100 ಸ್ಕೋರ್ ಮಾಡಿದ್ರೇ ಒಂದು ಸಿನಿಮಾ ಚೆನ್ನಾಗಿದೆ ಅಂತ ಅನ್ಸೋದು. ಇಲ್ಲಿ ನಮ್ಗೆ ಏನಾಗ್ತಿದೆ, ಈಗ ಪ್ರೊಡಕ್ಷನ್ ಮಾಡ್ತಾರೆ, ಕೊನೆಯಲ್ಲಿ ಅವ್ರಿಗೆ ಪ್ರಮೋಷನ್ಸ್ಗೆ ಬಜೆಟ್ ಇರೋದಿಲ್ಲ, ಯಾಕಂದರೆ ಬಜೆಟ್ ಏರುಪೇರು ಆಗಿರುತ್ತೆ. ಬಜೆಟ್ ಏನಕ್ಕೆ ಏರುಪೇರು ಆಗುತ್ತೆ? ತುಂಬ ಇನ್ಎಕ್ಸ್ಪೀರಿಯನ್ಸ್ಡ್ ಟೆಕ್ನಿಷಿಯನ್ಸ್ನ ಹಾಕ್ಕೊಳ್ತಾರೆ, ಇನ್ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ಸ್ನ ಹಾಕ್ಕೊಳ್ತಾರೆ. ಒಬ್ಬ ಟೆಕ್ನಿಷಿಯನ್ನು ಅವನಿಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅಂದರೆ ಅವನು ನಿಮ್ಮ ಟೈಮ್ನ ಉಳಿಸ್ತಾನೆ, ನಿಮ್ಮ ಬಜೆಟ್ನ ಉಳಿಸ್ತಾನೆ. ಯಾಕಂದರೆ ನೀವು ಹೊಸಬ್ರು ಕಟ್ಕೊಂಡು 45 ದಿನದಲ್ಲಿ ಸಿನಿಮಾ ಮಾಡ್ತೀರಾ ಅಂದರೆ ನೀವು ಅದೇ ತುಂಬ ಅನುಭವಸ್ಥರನ್ನ ಇಟ್ಕೊಂಡು 22 ದಿನದಲ್ಲಿ ಮಾಡ್ಬೋದು. ಆ ಬಜೆಟ್ ಹೋಯ್ತಲ್ಲ, ಆ ಬಜೆಟ್ ನಿಮಗೆ ಉಳಿತಲ್ಲ, ನಾನು ಅದನ್ನು ಹೇಳೋದು. ಈ ಥರದ್ದು ಸುಮಾರು 1000 ಕಾರಣಗಳು ಕೊಡ್ತೀನಿ ಸರ್. ಈಗ ನಮಗೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಪೋಸ್ಟರ್ ಡಿಸೈನು, ಈಗ ಒಂದು ಪೋಸ್ಟರ್ ಡಿಸೈನ್ ನಾವು ಹೆಂಗಿರಬೇಕು ಸರ್? ಇವತ್ತು ನಾವು ಗ್ಲೋಬಲಿ ಪ್ರೆಸೆಂಟ್ ಮಾಡಬೇಕು ಸಿನಿಮಾನ. ನಾವು ಒಂದು ಅಮೆಝಾನಿಗೆ ಗೆಟಿನ್ ಆಗಬೇಕು ಅಂತಂದರೆ ಅದರಲ್ಲಿ ಒಂದಷ್ಟು ಕ್ರೈಟೀರಿಯಾಸ್ ಇದೆ. ಆ ಕ್ರೈಟೀರಿಯಾಸ್ ಏನೋದನ್ನು ತಿಳ್ಕೊಳ್ಳಿ ಫಸ್ಟು, ಅದಕ್ಕೆ ತಕ್ಕಂತೆ ಡಿಸೈನ್ ಮಾಡಿ. OTTಗೆ ಹೋಗಬೇಕು ಅಂತಂದರೆ, ನೀವು ಸಿಂಗಲ್ ಥಿಯೇಟ್ರು ಜನ ಬರಬೇಕು ಅಂತಂದರೆ ಅದಕ್ಕೊಂದು ಸ್ಟ್ರಾಟಜಿ ಇದೆ, ಅದಕ್ಕೆ ಏನು ಸ್ಟ್ರಾಟಜಿನ ಅದನ್ನು ಮಾಡಿ. ಮತ್ತು ಕ್ವಾಲಿಟಿ ಆಫ್ ದ ಸಿನಿಮಾ, ನಿಮಗೆ ಒಂದು ಒಳ್ಳೆ ಕ್ಯಾಮ್ರಾ ಯೂಸ್ ಮಾಡಿದ್ರೆ ಆಗೋ ಪ್ಲಸ್ ಪಾಯಿಂಟ್ಸ್ ಏನು, ನಿಮಗೆ ಒಂದು ಒಳ್ಳೆ DI ಮಾಡಿಸಿದ್ರೆ ಏನು ಪ್ಲಸ್ ಆಗುತ್ತೆ, ಒಬ್ಬ ಒಳ್ಳೆ ಡಿಸೈನರ್ನ ಇಟ್ಕೊಂಡು ನಿಮ್ಗೆ ಒಳ್ಳೆ ಡಿಸೈನ್ ಮಾಡಿಸಿದ್ರೆ ಏನು ಪ್ಲಸ್ ಆಗುತ್ತೆ, ಇದೆಲ್ಲ ನೀವು ಅರ್ಥ ಮಾಡ್ಕೊಂಡು ಸಿನಿಮಾ ಮಾಡಬೇಕು. ಇಲ್ಲಿ ಆಗ್ತಿರೋದೇ ಅದನ್ನು ಸರ್. ಯಾರು ಪ್ರೊಫೆಷ್ನಲ್ ಸಿನಿಮಾ ಮಾಡ್ತಾ ಇಲ್ಲ. ಮತ್ತು ಪ್ರೊಫೆಷ್ನಲ್ ಸಿನಿಮಾ ಈಗ ನೀವು ಇದೇ ಥರ ಸಿನಿಮಾ ಬಂದು ಸಿನಿಮಾದು ಕ್ರೆಡಿಬಿಲಿಟಿ ಹೊರಟೋಗಿದೆ. ಕನ್ನಡ ಸಿನಿಮಾದ ಕ್ರೆಡಿಬಿಲಿಟಿ ತುಂಬ ಕೆಳಗಿದೆ ಸರ್. ಅದನ್ನು ನಾವು ಎತ್ತಬೇಕು ಅಂತಂದರೆ ಎಲ್ಲ ನಮ್ಮಂಥವ್ರು ಒಂದಷ್ಟು ಜನ ಸೇರಿಕೊಂಡು ಈಗ ನಾವು ಅದನ್ನೇ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿದ್ದಾರೆ ಯೂತ್ಸು, ಅವ್ರಿಗೆಲ್ಲ ಹೋಗ್ಬಿಟ್ಟು ಆದಷ್ಟು ಎಜುಕೇಟ್ ಮಾಡೋ ಕೆಲಸ ಮಾಡ್ತಾ ಇದ್ವಿ. ಅವರೆಲ್ಲ ನಮಗೆ ಕೈ ಹಿಡಿತಾ ಇದ್ದಾರೆ ಸರ್. ಇವತ್ತು ನನ್ನ ಸಂಸ್ಥೆ ಮಾಡಿರೋದೇ ಇದಕ್ಕೋಸ್ಕರ, ಒಂದು ಕ್ರಾಂತಿ ಥರ ಆಗಲಿ ಇದು ಅಂತ ಅಂದ್ಬಿಟ್ಟು ಅದನ್ನೇ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಬಟ್ ಇದೇನಾಗುತ್ತೆ, ಈಗ ನಾವು ಫಾರ್ ಎಕ್ಸಾಂಪಲ್ ಈಗ ನೋಡಿ ಈಗ ಈ ಸಿನಿಮಾದೇ ತಗೊಳ್ಳಿ, ಅವ್ರೇನು ಹೇಳಿದ್ರು ನಿಮಗೆ, ಇವರು ಪ್ರೆಸ್ ಮೀಟಲ್ಲಿ ನಮ್ಮ ಸಿನಿಮಾ ಬಗ್ಗೆ ಹೊಗಳಿದ್ರು ಅಂತ ಹೇಳಿದ್ರಿ ಸರ್. ನನ್ನ ಸಿನಿಮಾನ ನಾನು ಡಿಫೆಂಡ್ ಮಾಡಲೇಬೇಕು ಸರ್. ನಾನು ರೂಪಲ್ಸ್ನ ನಾನು ಹೇಳೋಕ್ಕಾಗಲ್ಲ ಪ್ರೆಸ್ ಮೀಟ್ನಲ್ಲಿ. ಈಗ ಅದೇ ಪ್ರೆಸ್ ಮೀಟಲ್ಲಿ ಇವರು ಆಟೋ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರು, ಕೊಡಲಿಲ್ಲ ಸರ್. ಈಗೇನಾದರೂ ಆಟೋದವ್ರು ಬಂದುಬಿಟ್ಟು ಇವ್ರನ್ನ ಡಿಫೇಮ್ ಮಾಡಿದ್ರೆ ಏನು ಮಾಡ್ತಿದ್ರು? ನಾಳೆ ನಾವು ಆಟೋದವ್ರು ಯಾರೋ ಈ ಸಿನಿಮಾನೇ ನೋಡಲ್ಲ ಅಂತ ಹೇಳಿದ್ರೆ ಏನು ಮಾಡ್ತಿದ್ರು? ಫಸ್ಟು ನಾನು ಎಷ್ಟು ಕರೆಕ್ಟಾಗಿದ್ದೀನಿ ಅಂತ ನೋಡ್ಕೋಬೇಕು. ಈ ಸಿನಿಮಾ ಮಾಡೋರು ಅಷ್ಟೇ, ಯಾವತ್ತೂ ನಾವು ಹಿಪೋಕ್ರೇಟ್ಸ್ ಆಗಬಾರ್ದು ಸರ್. ನಾನು ಮಾಡಿರೋ ಸಿನಿಮಾ ಸೂಪರು, ಇದನ್ನೇ ಒಪ್ಕೋಬೇಕು. ಜನ ಒಪ್ಕೊಳ್ಳಿಲ್ಲ ಅಂತಂದರೆ ನಾನು ಸ್ಟಬ್ಬಾರ್ನ್ ಆಗ್ತೀನಿ, ಅಥವಾ ನನಗೆ ಅಂದ್ಕೊಂಡು ಸ್ಕ್ರೀನ್ ಸಿಗಲಿಲ್ಲ ಅಂದರೆ ನಾನು ಸ್ಟಬ್ಬಾರ್ನ್ ಆಗ್ತೀನಿ. ಈ ಥರ ಹೋಗಬಾರ್ದು. ಫಸ್ಟು ವಿವೇಚನೆಯಿಂದ, ಒಂದು ಕಾಗ್ನಿಟಿವ್ ಮೆಂಟಾಲಿಟಿ ಅಂತ ಹೇಳ್ತೀವಿ. ನಿಮಗೆ ಯಾವತ್ತೂ ವಿವೇಚನೆ ಹೆಂಗೆ ಕೆಲಸ ಮಾಡುತ್ತೆ ಅಂತಂದರೆ, ನಿಜವಾಗ್ಲೂ ಏನು ಪ್ರಾಬ್ಲಮ್ ಆಗಿದೆ, ನಿಜವಾಗ್ಲೂ ಅದನ್ನು ಹೆಂಗೆ ಸಾಲ್ವ್ ಮಾಡಬೇಕು, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಸರ್. ಆವಾಗ ನೋಡಿ ಸಿನಿಮಾ ಕರೆಕ್ಟಾಗಿ ಆಗುತ್ತೆ. ಮತ್ತು ನಾವು ಪರಾಮರ್ಶೆ ಮಾಡ್ಕೋಬೇಕು ನಮ್ಮನ್ನು ನಾವೇನು ಮಾಡಿದ್ದೀವಿ, ನಾವು ಎಲ್ಲಿ ನಿಂತಿದ್ದೀವಿ, ನಮ್ಮ ಕ್ವಾಲಿಟಿ ಆಫ್ ದ ಸಿನಿಮಾ ಏನು, ಅದನ್ನು ಮಾಡಿಕೊಂಡು ತಗೋಬೇಕು. ಇಲ್ಲಿ ಎಲ್ಲ ಹೆಂಗೆ ಅಂತಂದರೆ ಅವ್ರ ನಾಲೆಡ್ಜಿಗೆ ಅವ್ರು ಸಿನಿಮಾ ಮಾಡ್ತಾ ಇದ್ದಾರೆ. ಹಂಗೆ ಆಗಬಾರ್ದು ಸರ್. ಈಗ ನಾನು ಡಿಸ್ಟ್ರಿಬ್ಯೂಟರ್ ಆಗಿ ನಾನು ಹುಡುಕ್ತಾ ಇರೋದು ಅಂಥ ಸಿನಿಮಾಗಳನ್ನೇ. ಎಲ್ಲೆಲ್ಲಿ ಒಳ್ಳೆ ಸಿನಿಮಾ ಇದೆ ಆದಷ್ಟು ಅದನ್ನು ಒಳ್ಳೆ ರೀತಿಯಲ್ಲಿ ಅದನ್ನು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ತಲುಪಿಸೋ ಕೆಲಸ ಮಾಡ್ತಾ ಇದ್ದೀವಿ ಸ್ಟ್ರಾಟಜಿಸ್ಟ್ ಆಗಿ. ಅದು ಥಿಯೇಟ್ರಿಕಲ್ ಇರ್ಬೋದು, OTT ಇರ್ಬೋದು, ಡಬ್ಬಿಂಗ್ ಇರ್ಬೋದು, ಪ್ರತಿಯೊಂದನ್ನು ನಾವೇ ಟೇಕ್ ಕೇರ್ ಮಾಡ್ತಾ ಇದ್ದೀವಿ ಸರ್. ಇಷ್ಟು ನಿಮ್ಮ ಮೇಲೆ ಮಾನ ಹಾನಿಯಾಗುವ ರೀತಿಯಲ್ಲಿ, ನಿಮ್ಮ ಕುಟುಂಬಕ್ಕೆ ನೋವಾಗುವ ರೀತಿಯಲ್ಲಿ, ನಿಮ್ಮ ಸ್ನೇಹಿತರಿಗೆ ಮುಜುಗರ ಆಗುವ ರೀತಿಯಲ್ಲಿ ಈಗ ನಿಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರಲ್ಲ, ನೀವು ಯಾಕೆ ಕಾನೂನಿನ ಕ್ರಮ ತೆಗೆದುಕೊಳ್ಳಿಲ್ಲ ಸರ್? ಈಗ ನಾವು ತೀರಾ ಒಂದು ಆದರ್ಶಗಳನ್ನ ಇಟ್ಕೊಂಡು ಬಂದಿದ್ದು. ನಿಮ್ಮ ಹತ್ರ ಇಷ್ಟು ದಾಖಲೆಗಳಿದೆ. ಹೌದು ಸರ್, ತತ್ವಗಳನ್ನ ಇಟ್ಕೊಂಡು ಬಂದಿದ್ದು. ಈಗ ಇವರು ಆಲ್ರೆಡಿ ಈಗ ಸಿನಿಮಾ ಸೋತಾಗ ಒಬ್ಬ ವ್ಯಕ್ತಿಯ ಮನಸ್ಥಿತಿನ ನಾನು ಅರ್ಥ ಮಾಡ್ತೀನಿ. ಇದನ್ನೇ ಹೇಳೋದು, ಎಂಪ್ಯಾಥಿ ಅನ್ನೋದು ಇರಬೇಕು ಸರ್. ಅವ್ನ ಸ್ಥಾನದಲ್ಲಿ ನಿಂತ್ಕೊಂಡು ಅವ್ನದ್ದು ಏನಿದೆ ಸ್ಥಿತಿನ ಅದನ್ನು ಅರ್ಥ ಮಾಡ್ಕೋಬೇಕು. ನಂಗೆ ಸುಮಾರು ಜನ ಹೇಳಿದ್ರು, ನಾನು ಕೇಳಿದನು ನಾನು ಲಾಯರ್ಸ್ನ ಕನ್ಸಲ್ಟ್ ಮಾಡಿದೆ, ನಾನು ಎಲ್ಲರನ್ನೂ ಕೇಳಿದೆ ಸರ್, ಹೆಂಗೆ ಬೇಕಾದ್ರೂ ನಾನು ತಿರುಗಿಸ್ಬೋದು. ಯಾಕಂದರೆ ಕೊಲೆ ಬೆದರಿಕೆಗಳಿದ್ದಾವೆ, ತುಂಬ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ, ಅದು ಎಲ್ಲ ಆಗಿದೆಯಾ? ಎಲ್ಲನೂ ಇದೆ. ಅದನ್ನ ನಾನು ಸರಿಯಾದ ರೀತಿಯಲ್ಲಿ ಎಲ್ಲ ರೆಕಾರ್ಡ್ ಇದೆ. ಅದನ್ನ ಫೊರೆನ್ಸಿಕ್ ಕೂಡ ಕಲಿಸೋ ವ್ಯವಸ್ಥೆ ಆಗೋಗಿತ್ತು. ಮತ್ತು ಇಂಜೆಕ್ಷನ್ ತೊಗೊಳೋ ಒಂದು ಆಲೋಚನೆಯೂ ಇತ್ತು. ನಾನು ಹೇಳಿದ್ದು ಸರ್, ಅದೇ ಹೇಳಿದ್ದು ಸರ್, ನನಗೆ ಅಷ್ಟೆಲ್ಲ ಮಾಡಿ ನನಗೇನು ಸಿಗುತ್ತೆ ಸರ್? ಏನು ಸಿಗುತ್ತೆ ಹೇಳಿ? ಆಗಲೇ ಸತ್ತಿರೋರನ್ನ ಸಾಯಿಸಬಾರ್ದು ಅನ್ನೋದು ನನ್ನ ಇದು. ಈಗ ಆಲ್ರೆಡಿ ಅವ್ರು ಸೋತಿರ್ತಾರೆ, ಸಾಲಗಳು ಮಾಡ್ಕೊಂಡಿರ್ತಾರೆ, ಆ ಪ್ರೆಷರ್ಗೇನೆ ಏನೋ ಒಂದು ಗಿಮಿಕ್ ಮಾಡೋಕ್ಕೋಗಿ ಇದು ಈ ಥರ ಆಗಿದೆ. ಈಗ ಅದ್ರ ಮೇಲೆ ನಾನು ಕೂಡ ಅವ್ರಿಗೆ ಬರೆ ಹೇಳಿದ್ರೆ, ನನಗೂ ಬೇರೆ ಡಿಸ್ಟ್ರಿಬ್ಯೂಟರ್ಸ್ ಅಥವಾ ಬೇರೆ ಯಾರು ಈಗ ಮೋಸ ಮಾಡಿದ್ರು ಅಂತ ಹೇಳ್ತಾರೆ, ಅವ್ರಿಗೂ ನಮಗೂ ಡಿಫ್ರೆನ್ಸೇ ಇರೋದಿಲ್ಲ ಅಲ್ವಾ ಸರ್? ಮತ್ತು ಈಗ ನಾನು ಈ ಸಿನಿಮಾ ಆದಮೇಲೆ ಈಗ ಇನ್ನೊಂದು ವಿಷನ್ ಇಟ್ಕೊಂಡಿದ್ದೀನಿ. ಈಗ ಮೊದಲೆಲ್ಲ ಡಿಸ್ಟ್ರಿಬ್ಯೂಷನ್ ಹೆಂಗೆ ನಡೀತಿತ್ತು ಅಂತಂದರೆ ಒಂದು ರಿಸ್ಕ್ ಫ್ಯಾಕ್ಟಲ್ಲಿ ನಡೀತದೆ. ಈಗ ನಾನು ರಿಸ್ಕ್ ತೊಗೊಳ್ತೀನಿ ಸರ್. ಯಾರೇ ನನ್ನ ಕಂಪ್ನಿಗೆ ಬರ್ತಾರೆ ಅಂತಂದರೆ ಅವ್ರು ನನಗೊಂದು ಸಣ್ಣ ಅಡ್ವಾನ್ಸ್ ಕೊಟ್ಟರೆ ಸಾಕು, ನನಗೆ ಫುಲ್ ಫೀಸ್ ನನಗೆ ಕೊಡೋದೇ ಬೇಡ, ನಾನು ಅವ್ರ ಜೊತೆ ರಿಸ್ಕ್ ತೊಗೊಳ್ತೀನಿ. ದೊಡ್ಡ ಮನುಷ್ಯ ಯಾವ ಥರ ಮಾಡಿದ್ರಿ ಸರ್? ದೊಡ್ಡ ಮನುಷ್ಯ ನನಗೆ ನಾನು 80,000 ಕೇಳಿದೆ ಅವ್ರಿಗೆ, ಬಟ್ ಅಷ್ಟಾಗಲ್ಲ, ಒಂದು 60,000 ಕೊಡ್ತೀನಿ ಅಂತ ಹೇಳಿದರು. 20,000 ಕೊಟ್ಟಿದ್ದಾರೆ ಸರ್ ಇಲ್ಲಿವರೆಗೂ. ಮತ್ತು ಅದನ್ನು ಮಿಕ್ಕಿದ ಅಮೌಂಟ್ ಕೊಡ್ತಿರೋ ಹೆಂಗೆ ಅಂತ ನಾನು ಕಲೆಕ್ಷನಲ್ಲಿ ತೊಗೊಳ್ತೀನಿ ಅಂತ ಹೇಳಿದ್ಕೆ, ಇಲ್ಲ ತೊಗೋಬಾರ್ದು, ನೀನು
ಬೇಡ ಪ್ರಶಾಂತ್, ಅವ್ರಿಗೆ ತುಂಬ ನೋವಾಗಿದೆ ಅಂತ ನನಗೆ ಚೇಂಬರಲ್ಲಿ ಹೇಳಿದ್ರಿಂದ ನಾನು ಅದನ್ನು ಬಿಟ್ಟಿದ್ದೀನಿ. ಬಟ್ ಅವರು ಅದನ್ನು ಕೇಳಿದ ಟೈಮ್ಗೇನೆ ಅವರು ಸ್ವಲ್ಪ ನನಗೆ ರಾಂಗಾಗಿ ಮಾತಾಡಿದ್ರು ಆ ಟೈಮಲ್ಲಿ. ನೀನು ಏನು ಕೆಲಸ ಮಾಡಿದ್ಯಾ, ನಿನಗೇನಕ್ಕೆ ಅಂತ ಕೊಡಲಿ ಅಂತ. ಹಂಗಾಗಬಾರ್ದು ಸರ್, ನಮಗೂ ಹೆಂಡತಿ ಮಕ್ಳು ಇರ್ತಾರೆ. ಈಗ ನಾವು ಇದನ್ನ ನೆಚ್ಕೊಂಡೇ ಬದುಕು ಸಾಗಿಸ್ತಾ ಇರೋರು. ಈಗ ನಮ್ದು ನಮ್ದೊಂದು ಕಾರ್ನರ್ ಇರುತ್ತೆ, ಅದನ್ನು ದಯವಿಟ್ಟು ನೋಡಿ ಅಂತ ನಾನು ಹೇಳೋದು. ಮತ್ತು ನೆಕ್ಸ್ಟ್ ಕೂಡ ನಾನು ಅದನ್ನೇ ಮುಂದೆ ಇಟ್ಕೊಂಡು ಮಾಡೋಣ ಅಂತಿದ್ದು. ನಾನು ರಿಸ್ಕ್ ತೊಗೊಳ್ತೀನಿ ಸರ್, ಯಾರೇ ಪ್ರೊಡ್ಯೂಸರ್ ಬಂದರೂ ನಂದು ಒಂದು ರಿಸ್ಕ್ ಇರಲಿ. ಈ ನಿಮ್ಮ ಸಂಸ್ಥೆ ಮೇಲೆ ಇಷ್ಟೆಲ್ಲ ದಾಳಿ ಆಯ್ತಲ್ಲ ಈಗ ಪಬ್ಲಿಕ್ ಅಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ, ಅದರ ಪರಿಣಾಮ ಏನು ಅಥವಾ ದುಷ್ಪರಿಣಾಮ? ಸರ್, ದುಷ್ಪರಿಣಾಮ ಅಂತ ಏನು ಆಗಿಲ್ಲ. ಯಾಕಂದರೆ ಎಲ್ಲರಿಗೂ ಗೊತ್ತಾಗಿದೆ. ಅಲ್ಲಿ ನೋಡಿ, ಅವ್ರು ಯಾವಾಗ ಅವ್ರು ಹತ್ತು ಕರೆದು ಮಾಡಿ ವಿಡಿಯೋ ವೈರಲ್ ಆಯಿತು, ಆಗಿರೋದು ಇಷ್ಟೇ. ಎಲ್ಲರೂ ಹೋಗ್ಬಿಟ್ಟು ಟ್ರೈಲರ್ ನೋಡಿದ್ದಾರೆ ಸರ್. ನೀವು ಟ್ರೈಲರ್ನ ನೀವು ಈಗಲೂ ನೋಡಿ, 90% ನೆಗೆಟಿವ್ ಕಮೆಂಟ್ಸ್ ಇದೆ ಆನ್ ದ ಕ್ವಾಲಿಟಿ ಆಫ್ ದ ಸಿನಿಮಾ. ಸೊ ಅದಂದರೆ ಅವ್ರದನ್ನು ಅವರೇ ಹಾಳು ಮಾಡ್ಕೊಂಡು, ಅವ್ರ ಗುಂಡಿನ ಅವರೇ ತೋಡ್ಕೊಂಡು, ಈಗ ನೆಕ್ಸ್ಟು ಅವ್ರನ್ನ ಟ್ರೋಲ್ ಎಲಿಮೆಂಟ್ ಥರ ನೋಡ್ತಾರೆ, ಟ್ರೋಲಿಂಗ್ ಪರ್ಸನ್ ಆಗಿ ನೋಡ್ತಾರೆ ಸರ್. ಅವ್ರನ್ನ ಹಾಸ್ಯಾಸ್ಪದ ಆಗುತ್ತೆ ಅವ್ರು ನೆಕ್ಸ್ಟ್ ಏನಾದರೂ ಹಿಂಗೆ ಸಿನಿಮಾ ಮಾಡಿಬಿಟ್ರೆ ಅಂಡರ್ ರೇಟೆಡ್ ಅಥವಾ ಜನಗಳಿಗೆ ಅದು ಯಾಕೋ ಮತ್ತೆ ಅಂಡರ್ ರೇಟೆಡ್ ಅನ್ಸಿದ್ರೆ ಮತ್ತೆ ಅವ್ರನ್ನ ಹಾಗೆ ನೋಡ್ತಾರೆ. ಕ್ರಿಂಜ್ ಇದಕ್ಕೆ ಸೇರಿಸೋ ಇದು ನನ್ನ ಮರ್ತೋಗ್ತಾರೆ ಸರ್, ಇದು ಮರ್ತೋಗ್ಬಿಡ್ತಾರೆ. ಈಗ ಆಲ್ರೆಡಿ ನಂದು 8 ಸಿನಿಮಾ ಲೈನಪ್ ಇದೆ. ಮತ್ತು ನಂದು ಇಂಟರ್ವ್ಯೂಗಳನ್ನ ನೋಡಿ ಒಂದಷ್ಟು ಜನ ಕಾಲ್ ಮಾಡ್ತಾರೆ, ಆಲ್ಮೋಸ್ಟ್ ನಾನು ನಿಮ್ಮ ಜೊತೆನೇ ಮಾಡಿಸ್ತೀನಿ ಪ್ರಶಾಂತ್, ನನಗೆ ಇನ್ಯಾರು ಬೇಡ, ನಿಮ್ಮ ಆದರ್ಶಗಳು ನಮಗೆ ಕರೆಕ್ಟಾಗಿ ಇದಾಗ್ತವೆ, ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳಿದ್ರು. ಮತ್ತು ನನ್ನ ಜೊತೆ ಕೂಡ ಬಂದಿದ್ದಾರೆ, ನಾನು ಅವ್ರನ್ನೂ ಸ್ಟುಡಿಯೋ ಕರ್ಕೊಂಡು ಬಂದೆ. ಅಂದರೆ ಸಪೋರ್ಟ್ ಹೆಂಗಿರುತ್ತೆ ಅಂತ ಹೇಳೋದು. ಮತ್ತು ಇವ್ರು ಯಾರ್ಯಾರಿಗೆ ಕೊಡಬೇಡ ಅಂತ ಹೇಳಿದ್ರು ಅವರೆಲ್ಲ ಚಾಲೆಂಜಿಂಗಾಗಿ ಬಂದರು ಸರ್. ನಾನು ನಿಮ್ಮ ಹತ್ರನೇ ಮಾಡಿಸ್ತೀನಿ ಪ್ರಶಾಂತ್, ಅವ್ರು ಏನಾದರೂ ಅಂದ್ಕೊಳ್ಳಿ, ನನಗೆ ಗೊತ್ತಿದೆ ನೀವೇನು ಅಂತ ಗೊತ್ತಿದೆ, ನಿಮ್ಮ ಕಂಪ್ನಿ ಏನು ಅಂತ ಗೊತ್ತಿದೆ, ನನಗೆ ಇಷ್ಟೆಲ್ಲ ಸಪೋರ್ಟ್ ಸಿಗ್ತಾ ಇದೆ, ನನಗೆ ಖುಷಿ ಇದೆ ಆ್ಯಕ್ಚುಲಿ. ಮತ್ತು ಇನ್ನೊಂದು ಖೇದಕರ ಸಂಗತಿ ಏನಂದರೆ, ಅವ್ರು ನನ್ನನ್ನು ಫೇಮಸ್ ಮಾಡಿದ್ರೆ ಹೊರತು ಅವ್ರನ್ನ ಅವ್ರು ಫೇಮಸ್ ಮಾಡ್ಕೊಳ್ಳಲಿಲ್ಲ, ಅವ್ರನ್ನ ಡಿಫೇಮ್ ಆದರು ಅವ್ರು ಇನ್ನೂ. ಯಾಕಂದರೆ ಜಡ್ಜ್ಮೆಂಟ್ ಆಗುತ್ತೆ ಸರ್, ಯಾರೂ ದಡ್ರಲ್ಲ ಇಲ್ಲಿ. ನೀವೇನೋ ಒಂದು ಪ್ರಾಜೆಕ್ಟ್ ಮಾಡ್ತೀರಾ ಅಂತಂದರೆ ಯಾರೂ ಅಷ್ಟು ಈಸಿಯಾಗಿ ನಂಬಿಡಲ್ಲ, ಅವನ ವ್ಯಕ್ತಿ ಏನು ಅಂತ ನೋಡ್ತಾರೆ. ಅದು ಅವರಿಗೆ ಮೈನಸ್ ಆಗಿದೆ ಅಂತ ನನ್ನ ಅಭಿಪ್ರಾಯ ಸರ್. ಅಷ್ಟೇ. ಒಂದು ಮಟ್ಟಿಗೆ ನನ್ನನ್ನು ಅನುಮಾನದಿಂದ ನೋಡೋ ಅಂಥ ಪರಿಸ್ಥಿತಿ ಬಂದಿತ್ತು. ಯಾವಾಗ ಈ ತಿಂಗಳು ನನ್ನ 4 ಸಿನಿಮಾ ಇತ್ತು ಬ್ಯಾಕ್ ಟು ಬ್ಯಾಕ್ ರಿಲೀಸು, ಅವ್ರಿಗೆಲ್ಲರಿಗೂ ಒಂದು ಸತಿಗೆ ಅದು ಶಕ್ತಿನೇ ಹುಡುಗೋಯ್ತು. ಆಮೇಲೆ ಆಗಿರೋ ಡೆವಲಪ್ಮೆಂಟ್ಗಳನ್ನೆಲ್ಲ ಅವ್ರನ್ನೆಲ್ಲ ಅನಲೈಸ್ ಮಾಡಿ ಈಗಾಗಲೇ 2 ಸಿನಿಮಾ ರಿಲೀಸ್ ಮಾಡಿದೆ ನಾನು ಲಾಸ್ಟ್ 2 ವೀಕ್ಸು. ಈಗ ನೆಕ್ಸ್ಟ್ ವೀಕ್ ಒಂದು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀನಿ. ಈಗ ಅದಾದ ನಂತರ 3 ಸಿನಿಮಾ ರಿಲೀಸ್. ಹೌದು. ಅದಕ್ಕೇನು ಸಮಸ್ಯೆ? ಏನು ಸಮಸ್ಯೆ ಆಗಿದೆ, ಅವ್ರದ್ದೇನು ಕಂಪ್ಲೇಂಟ್ಸು ಇಲ್ಲ. ದೇ ಆರ್ ವೆರಿ ಹ್ಯಾಪಿ. ಮತ್ತೆ ನೆಕ್ಸ್ಟ್ ಸಿನಿಮಾದವ್ರಿಗೂ ಅವರೇ ಪೋಸ್ಟ್ ಆಗ್ತಾ ಇದ್ದಾರೆ. ಮತ್ತೆ ಆ ಮಗ ಈ ಮಗಳೆಲ್ಲ ಫೋನ್ ಬಂದಿಲ್ಲ? ಇಲ್ಲ ಸರ್, ಇಲ್ಲ ಬಂದಿಲ್ಲ. ಮತ್ತು ಅವರು ಇನ್ನೂ ದೊಡ್ಡದಾಗಿ ಆಗ್ತಾರೆ ಅವತ್ತಿಂದ ಲೋಗೋ. ಪ್ರಶಾಂತ್ ಜಿ, ನಿಮ್ಮದು ರೆಪ್ಯುಟೇಷನ್ನ ನಾವು ಉಳಿಸ್ತೀವಿ, ದೊಡ್ಡದಾಗಿ ಹಾಕ್ತೀವಿ ಅಂತೇಳಿ ಇವತ್ತು ನೀವು ಶಿಕ್ಷಕರು ನೋಡ್ಬೋದು, ದೊಡ್ಡದಾಗಿ ಹಾಕ್ಸಿ ಎಲ್ಲ ಕಡೆ ಪ್ರಿಂಟ್ ಮಾಡಿಸ್ತಾ ಇದ್ದಾರೆ ಅವರೇ. ಅದು ಅವ್ರ ಕಂಪ್ನಿ ಸರ್, ಇದು ನನ್ನ ಕಂಪ್ನಿ ಅಲ್ಲ. ನಾನು ಮಾಡಿದ್ದು ಏನಕ್ಕೆ ಕಂಪ್ನಿನ, ಅದು ನೀಟ್ ಅವ್ರಿಗೆ ಕ್ಲಾರಿಟಿ ಇದೆ, ಇದು ಏನಕ್ಕೆ ಈ ಕಂಪ್ನಿ ಆಗಿದೆ ಅಂತ. ಅವ್ರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸುಮ್ಮನೆ ಮಾತಲ್ಲ ಸರ್, ಕಂಪ್ನಿ ಸ್ಟಾರ್ಟ್ ಮಾಡಿ 6-7 ತಿಂಗಳಲ್ಲಿ 22 ಸಿನಿಮಾ ಮಾಡೋದು ಸುಮ್ಮನೆ ಮಾತಲ್ಲ. ಅದು ಆಗಿದೆಯೋ ಇಲ್ಲೋ ಹಿಂದೆ ಗೊತ್ತಿಲ್ಲ. ಬಟ್ ನನ್ನ ಅನುಭವಕ್ಕೆ ಬಂದಿರೋ ಹಾಗೆ ಯಾವುದು ನಾನು ನೋಡಿಲ್ಲ ಆ್ಯಕ್ಚುಲಿ. ಡಿಸ್ಟ್ರಿಬ್ಯೂಷನ್ ನಿಮ್ಗೆ ಗೊತ್ತೇ ಇಲ್ವಂತೆ?